ಸುಮ್ಮನೆ ಬ್ರಹ್ಮವಾಗುವ ನೀ ಮೂಲ ಹಮ್ಮೆಲ್ಲ ಲಯವಾಗಿ ಉಳಿಯದೆ ತಾನೆ ತಾನುಳಿಯದೆ ತಾನೆ ಸುಮ್ಮನೆ ಬ್ರಹ್ಮವಾಗುವ ನೀ ಸುಮ್ಮನಿದ್ದರು ಸೂಚಿಸುವನೆ ಇದು ನಮ್ಮದೆಂಬುದನ್ನು ಕೊಂದಿರುವ ಸಾಹಸನೆ ಹೊಂದಿರುವ ಚಿತ್ರಸನೆ ಸುಮ್ಮನವನು ನೀರವನೆ ಸಂವಾರಿಯಾಗಿ ತಾಂಡವದೊಳಗಿರುವನೆ ಕುಂಡಲಿಯ ಮೀರುವನೆ ಸುಮ್ಮನೆ ಬ್ರಹ್ಮವಾಗುವನೆ ಪುಸ್ತಕವನು ಮುಚ್ಚಲಿಲ್ಲ ತಾನ ಪುಸ್ತಕದೊಳಗೆಲ್ಲ ಇವನಾಗಲಿಲ್ಲ ಕೇಶವನಾಗಲಿಲ್ಲ ಸುಸ್ತುಗಳು ಬಯಲಾಗಲಿಲ್ಲ ಪರವಸ್ತುವೆಂಬುದ ನೋಡಿ ಒಳಗಾಗಲಿಲ್ಲ ಕಣ್ಣೊಳಗಾಗಲಿಲ್ಲ ಸುಮ್ಮನೆ ಬ್ರಹ್ಮವಾಗುವನೆ ಮೂಲ ಹಮ್ಮೆಲ್ಲ ಲಯವಾಗಿ ಉಳಿಯದೆ ತಾನೆ ತಾನುಳಿಯದೆ ತಾನೆ ಸುಮ್ಮನೆ ಬ್ರಹ್ಮವಾಗುವನೆ ಮರಣ ಕೀರ್ತಿಯ ಬೇಡ ಸುಡದೆ ತನ್ನ ಪರಮಾನಂದವನೇ ಎಲ್ಲೆಲ್ಲಿ ಶರೀರದೊಳಗೆ ಮಾನವಿರದೆ ನಮ್ಮ ಶಂಕರನಿಗೆ ಚಿತ್ತವನು ಒಪ್ಪಿಸದೆ ಚಿತ್ತವನು ಒಪ್ಪಿಸದೆ ಸುಮ್ಮನೆ ನಮ್ಮವಾಗುವನೆ ಮೂಲ ಹಮ್ಮೆಲ್ಲ ಲಯವಾಗಿ ಉಳಿಯದೆ ತಾನೆ ತಾನುಳಿಯದೆ ತಾನೆ ಸುಮ್ಮನೆ ಬ್ರಹ್ಮವಾಗುವನೆ. ಎಲ್ಲರಿಗೂ ಕ್ಷಮಿಸಲಾಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಕೊಟ್ರಯ್ಯ ಅಬ್ಬಿಗೇರ್ ಮಠ ಅವರಿಗೆ ಅನಂತ ಧನ್ಯವಾದಗಳು. ಸುಂದರವಾಗಿ ಸುಮ್ಮನೆ ಬ್ರಹ್ಮವಾಗುವನೆ ಎಂಬ ತತ್ವಪರವನ್ನ ನಡೆಸಿಕೊಟ್ರು, ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ನಾವೆಲ್ಲರೂ ಆಲಿಸೋಣ. ನಮಗೆಲ್ಲರೂ ಆ ಮೋಕ್ಷ ವಿಚಾರವನ್ನ ತಿಳಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸ್ತಾರೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಕಾರ್ಯಕ್ರಮ ನಿರೂಪಕರಾದವರು ಒಂದು ಕ್ರಮದಲ್ಲಿ ನಡೆಸಿದರೆ ಒಳ್ಳೆಯದು. ಅಷ್ಟ
ಬರ್ಕೋರಿ, ಎಲ್ಲರೂ ಬರ್ಕೊಳ್ರಿ. 10 ಅಂಶಗಳದಾವ ಈ ಕಾರ್ಯಕ್ರಮದಾಗ, ನಿಮಗೇನು ಗೊತ್ತಾಗಲ್ಲ. ಅವು ಒಂದು ಕ್ರಮದಾಗ ನಡಿಬೇಕು. 1ನೇದ್ದು ವಚನ ಗಾಯನ. ಶರಣರ ವಚನ ಗಾಯನದಿಂದ ಸ್ವಾಗತ. ಎಲ್ಲರೂ ಆ ವಚನ ಗಾಯನ ಮುಗಿಯೋದ್ರೊಳಗ ಜಾಯಿನ್ ಆಗಿಬಿಡ್ಬೇಕು. 5:15ರಿಂದ 5:15 ಒಳಗೆ ಬಂದು ಜಾಯಿನ್ ಆಗ್ಬೇಕು. ಹಂಗೆ ಪಾಠ ಮುಗಿಯತನೂ ಬರ್ತಿರ್ತೀರಿ, ಪಾಠ ಮುಗಿಯತನೂ ಓದ್ತಿರ್ತೀರಿ. ಅದು ಕ್ರಮ ಅಲ್ಲ. ವಚನ ಗಾಯನ ಆದ್ಮೇಲೆ ದೋಹಾ ಗಾಯನ ಕೇಳಿ, ದೋಹಾ ಗಾಯನ ಎಲ್ಲರಿಗೆ ಹಾಡ್ಲಕ್ ಬರ್ಬೇಕು. 5 ದೋಹಾಗಳದು ಸೆಟ್ ಮಾಡ್ಕೊಳ್ರಿ. ಒಂದು ನೋಟ್ಬುಕ್ ತಗೊಂಡು ಬರ್ಕೊಳ್ರಿ. ಮೊದಲ 5 ದೋಹಾಗಳು, ಆಮೇಲಿನ 5 ದೋಹಾಗಳು, ಆಮೇಲಿನ 5 ದೋಹಾಗಳು. 500 ದೋಹಾಗಳದಾವ. 500 ಹೆಚ್ಚದವ, 500 ಚಿಲ್ಲರದವ, ಬಹಳದವ. ಒಂದು 100 ಪ್ರಾರ್ಥನಾ ಗೀತೆಗಳನ್ನ ಹಾಡುವಂತ ಕಲೆ ನಿಮಗ್ ಬರ್ತದ ದೋಹಾ ಗಾಯನ. ಇದ್ರೊಳಗೆ ವಿಚಾರ ಸಾಗರದೊಳಗೆ ಎಲ್ಲಾ ಆಧ್ಯಾತ್ಮಿಕ ವಿಷಯಗಳು ತುಂಬಿಕೊಂಡವ. ಆಮೇಲೆ ದೋಹಾ ಪಾರಾಯಣ ಮಾಡುವಂಥದ್ದು ಕಲಿಬೇಕಿದು. ದೋಹಾ ಗಾಯನ ಮಾಡಿದ ಮೇಲೆ ಮುಂದೆ ದೋಹಾ ಪಾರಾಯಣ ಮಾಡ್ಲಿಕ್ಕೆ ಬರ್ತದ. ಎಲ್ಲ 500 ದೋಹಾಗಳು ಭಗವದ್ಗೀತೆ ಹೆಂಗ್ ಪಾರಾಯಣ ಮಾಡ್ತಾರ ಆ ರೀತಿ ನೀವು ಪಾರಾಯಣ ಮಾಡಿ ಬ್ರಹ್ಮಜ್ಞಾನ ಪಡ್ಕೊಂಡು ಪಾರಾಯಣ ಮಾಡೋದು. ಸುಮ್ಮನೆ ಶಾಲೆ ಹುಡುಗರಿಗೆ ಬೈಪಾಟ್ ಮಾಡಿ ಪ್ರೈಸ್ ಕೊಡ್ತಾರಲ್ಲ, ಹಂಗಲ್ಲ. ಇದು ದೋಹಾ ಪಾರಾಯಣ ಹೆಂಗ್ ಮಾಡ್ಬೇಕಂದ್ರೆ ಈ ಬ್ರಹ್ಮಜ್ಞಾನ ಪಡ್ಕೊಂಡವ್ರು ಪಾರಾಯಣ ಮಾಡಿದ್ರೆ ನಿಮ್ಗೆ ಅದರದ್ದು ಸಂಪೂರ್ಣ ಅರ್ಥ ಬಿಚ್ಚುಗೊತ್ತಿರ್ತದೆ. 1ನೇದ್ದು ವಚನ ಗಾಯನ, 2ನೇದ್ದು ದೋಹಾ ಗಾಯನ, 3ನೇದ್ದು ಏನ್ ಮಾಡ್ಬೇಕು, ಹಿಂದೆ ಹೇಳಿದ ಪಾಠಗಳು ಒಂದೊಂದಾಗಿ ನೆನಹುದಲ್ಲಿ ನಡೆಸ್ತಾ ಇದ್ದಾರೆ. ಅದ್ರ ಜವಾಬ್ದಾರಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾಗರತ್ನಮ್ಮವರು. ಅವರ ಅನುಪಸ್ಥಿತಿಯಲ್ಲಿ ಬೇರೆಯವರು ಮಾಡ್ತಾ ಇದ್ದೀರಿ. ಈ ನೆನಹು ಕಾರ್ಯಕ್ರಮ ಮೆಮೊರಿ ರಿಕಾಲ್ ಇದ್ದಂಗ. ಹಿಂದೆ 1 ಸಾರಿ ಕೇಳಿದ್ದು ಮತ್ತೊಂದು ಸಾರಿ ಕೇಳೋದ್ರಿಂದ ಶ್ರವಣ ಮಾಡಿದ್ದು ಮನನ ಆಗ್ತದೆ, ಹೌದು ಅಂತ. ಆಮೇಲೆ ಪ್ರಾಸ್ತಾವಿಕ ನುಡಿ, ಆಮೇಲೆ ಪ್ರಾಸ್ತಾವಿಕ ನುಡಿ ಸಹಿತ ಗಂಗಾಧರ್ ಜಾಲಿಮೆಂಚಿ ಅವರು ಬಹಳ ಚಂದ ಮಾಡ್ತಾ ಇದ್ದಾರೆ. ಅವ್ರಿಲ್ಲ ಅಂತಾರೆ, ಅವರ ಅನುಪಸ್ಥಿತಿಯಲ್ಲಿ ಬೇರೆಯವರು. ಏನಿದು ಪ್ರಾಸ್ತಾವಿಕ ನುಡಿ ಅಂದ್ರೆ ನಿನ್ನೆ ಏನ್ ಹೇಳ್ಯಾರ ಮತ್ತ ಇವತ್ತು ಮುಂದೆ ಏನ್ ಹೇಳ್ತಾರ ಅನ್ನೋದಕ್ಕೆ ಒಂದು ಕನೆಕ್ಷನ್ ಕೊಡ್ತಾರ ಅವ್ರು. ನಿನ್ನೆದಕ್ಕ ಇವತ್ತಿಂದಕ್ಕ. ಇದನ್ನು ಒಂದು ಸುಂದರವಾದ ಕಾರ್ಯಕ್ರಮನೇ. ಇದಾದ್ಮೇಲೆ ಎಲ್ಲರಿಗೆ ಒಂದು ಒಳ್ಳೆ ಮೂಡ್ ಬರಲಿ ಅನ್ನೋದಕ್ಕೆ ಒಂದು ತತ್ವಪದ ಇವತ್ತಿನ ಪದ ಏನಾಡಿದ್ರು ಇದು ನಿಜವಾದ ತತ್ವಪದ. ಈ ರೀತಿ ತತ್ವಪದಗಳು ಅರ್ಥಪೂರ್ಣವಾದ ತತ್ವಪದಗಳಿರ್ಬೇಕು. ಅದರೊಳಗ ಆತ್ಮ ಪರಮಾತ್ಮರ ವಿಷಯಗಳೇ ಇರಬೇಕು. ಬ್ರಹ್ಮ, ಆತ್ಮ, ಪರಮಾತ್ಮ, ಮಾಯೆ ಏನಂತಿರಲ್ಲ, ಇವೇ ವಿಷಯ ಇರಬೇಕು. ನಿಜಗುಣ ಶಿವಯೋಗಿಗಳ ಎಲ್ಲಾ ಪದಗಳು ತತ್ವಪದಗಳೇ. ಅವು ಹಾಡಬಹುದು. ಮತ್ತೆ ಇವತ್ತೇನ್ ಹಾಡಿದ್ರು ಈ ರೀತಿ ಹಾಡುಗಳನ್ನು ಹಾಡಬಹುದು. ತತ್ವಪದ ಅನ್ನೋ ಸುಮ್ಮನೆ ಏನಾರ ಒಂದು ಹಾಡ್ಬಿಡ್ತೀರಿ. ತತ್ವಪದದ ಅರ್ಥ ಸರಿಯಾಗಿ ತಿಳ್ಕೊಂಡು ಹಾಡ್ಬೇಕು. ಆಮೇಲೆ ಮೋಕ್ಷ ವಿಚಾರ ಆದ್ಮೇಲೆ ವಿಚಾರ ಸಾಗರ. ನಾವು ಯಾವ ಗ್ರಂಥ ಹಿಡ್ಕೊಂಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಮೋಕ್ಷ ವಿಚಾರ ನಡೀತದೆ. ಆಮೇಲೆ ವಿವೇಕ ಚೂಡಾಮಣಿ. ಈ ವಿವೇಕ ಚೂಡಾಮಣಿ ಕಲ್ಯಾಣಪ್ಪ ಶರಣರು ತುಂಬಾ ಅಚ್ಚುಕಟ್ಟಾಗಿ ಹೇಳ್ತಾರೆ, ಅನುಭವಿಸಿ. ಇದು ಆದ ಮೇಲೆ ಮೆಲುಕು ಕಾರ್ಯಕ್ರಮ 1 ಅಥವಾ 2. ಅದಕ್ಕೆ ಜಾಸ್ತಿ ಸಮಯ ಕೊಡಬಾರ್ದು. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ವಜ್ಜೆ ಆಗಿರ್ತದ. ಮತ್ತೆ ಇನ್ನೊಂದಿಷ್ಟು ವಜ್ಜೆ ಮಾಡಿ 4-5 ಮಂದಿ ಮಾತನಾಡೋರು ಇದ್ರು ಅಂತಂದ್ರೆ ಒಬ್ರು ಅಥವಾ ಇಬ್ಬರಿಗೆ ಅವಕಾಶ ಕೊಟ್ಟು ಮತ್ತೆ ಉಳಿದವರಿಗೆ ಮರುದಿವಸ ಕೊಡಬೇಕು. ಆಮೇಲೆ ಮಂಗಳಾರತಿ. ಇವು 9 ಅಂಶಗಳು ನೀಟಾಗಿ ನಡಿಬೇಕು. ವಚನ ಗಾಯನ, ದೋಹ ಗಾಯನ, ನೆನಹು, ಪ್ರಾಸ್ತಾವಿಕ ನುಡಿ, ತತ್ವಪದ, ಮೋಕ್ಷ ವಿಚಾರ, ವಿವೇಕ ಚೂಡಾಮಣಿ 1 ಅಥವಾ 2 ಇಬ್ಬರಿಂದ ಮೆಲುಕು ಮತ್ತು ಮಂಗಳಾರತಿ. ಇಷ್ಟು ಕಾರ್ಯಕ್ರಮ ನಿರೂಪಕರು ಇದೊಂದು ಕ್ರಮದಲ್ಲಿ ನಡೆಸಬೇಕು. ಆಮೇಲೆ ಚರ್ಚೆಗಳು ಏನಾದರೂ ಇದ್ದಲ್ಲಿ ಮೊದಲೇ ಸೂಚನೆ ಕೊಡಬೇಕು. ಮಂಗಳಾರತಿ ಮುಗಿದ ಮೇಲೆ ಹೋಗ್ಬೇಡ್ರಿ, ಆ ಒಂದು ವಿಷಯ ತಗೊಂಡು ಚರ್ಚೆ ಮಾಡೋದದ ಅಂತ ಹೇಳಿ ಅದಕ್ಕೆ ಮೊದಲೇ ಸೂಚನೆ ಕೊಟ್ಟು ಮೊದಲೇ ಒಂದು ಅನುಮತಿ ತಗೊಂಡು ನಿರೂಪಕರದು. ಅವಾಗ
ಅದನ್ನ ಮಾಡಬೇಕು. ಈಗ ಈ ಮೆಲುಕು ಹಾಕೋರು ಏನ್ ಅದರಲ್ಲ, ಇವ್ರದ್ದು ಹೇಳೋದು ಮುಖ್ಯನಾ ಕೇಳೋದು ಮುಖ್ಯನಾ? ಮೆಲುಕು ಹಾಕೋರು ಇವ್ರು ಅವ್ರದ್ದು ಹೇಳೋದು ಮುಖ್ಯ ಇಲ್ಲ, ಕೇಳೋದು ಮುಖ್ಯ. ಅವ್ರಿಗೆ ಅರ್ಜೆಂಟ್ ಇತ್ತಂದ್ರ ಹೇಳಿ ಹೋಗ್ಬೇಕು. ಅವ್ರಿಗೆ ಹೇಳೋದು ಮತ್ತೆ ಯಾವಾಗ ಹೇಳಕ್ ಬರ್ತದ. ಈ ಈಶ್ವರ ಚಚಡಿ ಅವರು ಹೇಳಿ ಓದ್ತೀವಿ ಅಂತಂದ್ರು, ಹೇಳಿ ಆದ್ಮೇಲೆ ಅವ್ರಿಗೆ ಏನಾಯ್ತು, ಇವತ್ತಿನ ಪಾಠ ಕೇಳೋದು ತಪ್ಪಿತು. ಉದಾಹರಣೆ ಕೊಡ್ಲಕತ್ತಿಲ್ಲ ನಾನು. ಇದು ಕೇಳೋದು ಮತ್ತೆ ಸಿಗ್ತದೇನು? ಹೇಳೋದು ಮತ್ತೆ ನಾಳೆ ಅವ್ರಿಗೆ ಹೇಳಕ್ ಬರ್ತದ ಇಲ್ಲ? ಹೇಳಕತ್ತಿದ್ದು ಬರೋಬರಿ ಅದ ತಪ್ಪದ? ಸಂಜೆಗೆ ಇಟ್ಕೊಳ್ಳಿ ಅವ್ರ ಮೆಲ್ಕು. ಸಂಜೆಗೆ ಖಾಲಿ ಇದ್ರ ಸಂಜೆಗೆ ಬರ್ಲಿ, ಸಂಜೆಗೆ ಮಾಡ್ಲಿ. ಬೆಳಿಗ್ಗೆನೆ ಅದೇ ಮಾಡ್ಬೇಕಂತ ಇವ್ರ ಸಲುವಾಗಿ ನಾವು ಚೇಂಜ್ ಮಾಡಕ್ ಆಗಲ್ಲ. ಇವ್ರು ಸಾಯಂಕಾಲ ಪಾಠದಾಗ ಮಾಡ್ಲಿ ಮೆಲುಕು. ಮೆಲುಕೇನು ಯಾವಾಗ್ಲೂ ಮಾಡ್ಬೋದು, ಬೆಳಿಗ್ಗೆನೂ ಮಾಡ್ರಿ ಸಾಯಂಕಾಲನೂ ಮಾಡ್ರಿ. ಮೆಲುಕು ಹಾಕೋರಿಗೆ ಪ್ರಾಕ್ಟೀಸ್ ಮಾಡ್ಲಕ್ ಯಾವಾಗ್ನೂ ಅದ. ಅದಕ್ಕೆ ಈ ತರ ಏನ್ ಮಾಡ್ಬೇಕು, ಈ ಸಮಯಗಳಲ್ಲಿ ಏನು ಚೇಂಜಸ್ ಮಾಡಬೇಡ್ರಿ. ಮೆಲುಕು ಹಾಕೋರಿಗೆ ಈ ಒಂದು ವಿವೇಕ ಚೂಡಾಮಣಿ ನಂತರನೇ ಅವ್ರಿಗೆ ಸಮಯ ಕೊಡಬೇಕು. ಇದಕ್ಕಿಂತ ಮೊದಲು ನೀವು ಕೊಟ್ರಿ ಅಂತಂದ್ರೆ ಏನಾಗ್ತದ, ನಾವು 8-8:30 ಮನಿ ಬಿಟ್ಟು ನಾವು ಕಾಲೇಜ್ ಹೋಗ್ಬೇಕು. ನಾವೇನ್ ಮಾಡ್ಬೇಕು? ಮೆಲುಕು ಹಾಕೋದು ಮುಖ್ಯನಾ ಏನು ನಾವು ಪಾಠ ಹೇಳೋದು ಮುಖ್ಯನಾ? ಪಾಠ ಹೇಳೋ ಸಿದ್ಧ ಪುರುಷರು ಏನ್ ಅದಿರಲ್ಲ, ಯಾರ್ಯಾರದಿರಿ? ಸಿದ್ಧಾಂತಿಕಮಣಿ ಹೇಳೋರದಿರಿ, ಭಗವದ್ಗೀತೆ ಹೇಳೋರದಿರಿ, ಮತ್ತೆ ವಿವೇಕ ಚೂಡಾಮಣಿ ಹೇಳೋರದಿರಿ, ಈ ವಿಚಾರ ಸಾಗರ ನಾವು ಹೇಳಕತ್ತೀವಿ, ಮತ್ತಿನ್ ಯಾರ್ಯಾರು ಹೇಳೋರಿದಿರಲ್ಲ, ನಿಮ್ಮದು ಹೇಳೋದು ಮುಖ್ಯ. ಮೆಲುಕು ಹಾಕೋದು ಮುಖ್ಯ ಇಲ್ಲ. ಅವ್ರು ತಯಾರು ಮಾಡಿ ತಮ್ಮ ರೂಢಿ ತಾವು ಮಾಡ್ಕೊಳಕತ್ತಾರ. ಅವ್ರಿಗೆ ರೂಢಿ ಮಾಡ್ಕೊಳಕ ನಾವು ಒತ್ತಾಯ ಮಾಡ್ಲಕತ್ತೀವಿ, ಹೇಳೋದ್ ಕಲೀರಿ ಅಂತ. ಹೌದಾಗಿಲ್ಲ? ಅದಕ್ಕೆ ಇವೆಲ್ಲ ಅರ್ಥ ಮಾಡ್ಕೋಬೇಕು. ಮೆಲುಕು ಹಾಕುವವರಿಗೆ ಈ ಕ್ರಮದಲ್ಲಿ ವಿವೇಕ ಚೂಡಾಮಣಿಗಿಂತ ಮೊದಲು ಯಾರಿಗೆ ಅವಕಾಶ ಕೊಡಬೇಡ್ರಿ. ಬಹಳ ಮಂದಿ ಇದ್ರೆ 1 ಅಥವಾ 2 ನ್ಯಾಚುರಲ್ ಆಗಿ ಜನ ಜಾಸ್ತಿ ಆಗ್ತಾರೆ ಮಾತನಾಡೋರು. ನಾವೀಗ ಮಾತನಾಡುವುದಕ್ಕೆ ತರಬೇತಿ ಕೊಡ್ಲಕತ್ತೀವಿ. ಸ್ಟಾರ್ಟಿಂಗ್ ಯಾರು ಮಾತಾಡ್ತಿದ್ದಿಲ್ಲ, ಇನ್ನು ಮುಂದೆ ಎಲ್ಲರೂ ತಯಾರಾಗ್ತಾರ, ಎಲ್ಲರೂ ಮಾತಾಡ್ತಾರ, ನಾ ಮಾತಾಡ್ತೀನಿ. ಇಂಥದೊಂದು ಟೈಮ್ ನಾವು ಕಾಣಬೇಕಾಗಿತ್ತು, ಕಾಣ್ತಾ ಇದ್ದೀವಿ, ಸಂತೋಷ ಆಗ್ಲಿಕ್ಕತ್ತದ. ಆದ್ರೆ ಅದನ್ನೊಂದು ಕ್ರಮದಿಂದ ಮಾಡಬೇಕು. ಅದಕ್ಕೊಂದು ಕ್ರಮ ಬೇಕು. ಅದಕ್ಕೆ ಹೇಳಿ ಹೋಗ್ತೀನಿ ಅನ್ನಂಥದ್ದು ಮೆಲುಕು ಹಾಕೋರಿಗೆ ಮುಖ್ಯ ಅಲ್ಲ. ಸಿದ್ಧ ಪುರುಷರು ಯಾರು ಮುಖ್ಯ ಗ್ರಂಥಗಳನ್ನ ಹಿಡ್ಕೊಂಡು ಕುಂತು ಹೇಳಕತ್ತಿರಲ್ಲ, ನಿಮ್ಮ ವಿವೇಕ ಚೂಡಾಮಣಿ ಇರ್ಬೋದು, ನಿಜಗುಣ ಸಾಹಿತ್ಯ ಇರ್ಬೋದು, ಯಾರ್ಯಾರು ಒಂದೊಂದು ಹಿಡ್ಕೊಂಡಿರಲ್ಲ. ಮತ್ತೆ ನೀವು ಯಾರ್ಯಾರಿಗೆ ಹೇಳಕ್ ಬರ್ಲಕತ್ತದ, ನೀವೇನ್ ಮಾಡ್ಬೇಕು, ನಮ್ಗ ಒಂದು ಗ್ರಂಥ ಹೇಳ್ರಿ, ನಾವು ಒಂದು ಗ್ರಂಥ ಹಿಡ್ಕೊಂಡು ನಾವು ಒಂದು ಕ್ರಮವಾಗಿ ಹೇಳ್ತೀವಿ ಅನ್ನೋಂಥದ್ದು ನಿಮ್ಮೊಳಗ ಅದು ಉತ್ಸಾಹ ಬರಬೇಕು. ಒಂದ್ ಯಾವಾಗಾರ ಗ್ರಂಥ ನಾನು ಹಿಡ್ಕೊಂಡು ನಾನು ರೆಗ್ಯುಲರ್ ಆಗಿ ಹೇಳ್ತೀನಿ, ವಿವೇಕ ಸಾಗರ ಇದು ವಿಚಾರ ಸಾಗರದ ಮೆಲುಕಂತೂ ಹಾಕದಂತೂ ಇದು ಕಡ್ಡಾಯ. ಇದರಿಂದ ಏನಾಗ್ತದೆ, ನಿಮಗೆ ಮಾತನಾಡುವ ಸಾಮರ್ಥ್ಯ ಬರ್ತದ. ಆವಾಗ ಏನ್ ಮಾಡಬೇಕು, ಒಂದು ಗ್ರಂಥವನ್ನ ನೀವು ಗಟ್ಟಿಯಾಗಿ ಹಿಡ್ಕೋಬೇಕು. ಹಿಡ್ಕೊಂಡು ಆ ಗ್ರಂಥವನ್ನ ಸಮಗ್ರವಾಗಿ ತಿಳ್ಕೋಬೇಕು. ಇದು ಆಮೇಲೆ ಈಗ ನಮ್ಮ ವಿನಾಯಕ ಬಿದಿರಿ ಅವರಿಗೆ ಹೇಳಿ, ಏನು 1 ವಾರ ಆಯ್ತು, 10 ದಿವಸ ಆಯ್ತು, ಏನ್ ಹೇಳಿವಿ, ಅದೇನು ಮಾಡಿಲ್ಲ, ಸುಮ್ಮನೆ ಇಟ್ಕೊಂಡ್ಬಿಡ್ತಾರೆ. ಅಂದ್ರ ಇದು ಏನದ, ಒರಿಜಿನಲ್ ಇಂಟ್ರೆಸ್ಟ್ ಇಲ್ಲ ಇವರಿಗೆ, ಸುಮ್ಮನೆ ತೋರಿಕೆಗೆ ಒಂದು ಇಂಟ್ರೆಸ್ಟ್ ತೋರ್ಸ್ಲಕತ್ತಾರ ಅನ್ನಂಗ ಆಗ್ತದೆ. ಏನ್ ಹೇಳ್ತಿ, ಇವತ್ತಿಲ್ಲ ನಾಳೆ ಇಲ್ಲ ನಾಡಿದ್ದು, ಇಲ್ಲ 8 ದಿನ ಬಿಟ್ಟು, ಇಲ್ಲ ಅಂತಂದ್ರೆ ನಾನು ಇಂಥದ್ದು ಹೇಳಿದ್ರಿ ನನಗೆ ಮಾಡ್ಲಿಕ್ಕಾಗಿಲ್ಲ, ಇನ್ನೊಂದ್ ಸ್ವಲ್ಪ ಸಮಯಾವಕಾಶ ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಕಮ್ಯುನಿಕೇಶನ್ ಇರ್ಬೇಕಲ್ಲ. ಹೇಳಿ ಅಂದ್ಮೇಲೆ ಅದು ಅಲ್ಲೇ ಕೂತ್ಬಿಡದ. ಏನ್ ಹೇಳಿದ್ದೀರಿ ಇದ್ರಿ, ನಿಮಗ 31 ಶ್ಲೋಕಗಳಿರುವಂತಹ
ಭಜ ಗೋವಿಂದಂ ಅನ್ನೋದು ಒಂದೊಂದು ಶ್ಲೋಕ ಒಬ್ಬರು ಮಹಾತ್ಮರು ಪ್ರವಚನ ಮಾಡ್ಯಾರ. ನೀವೇನ್ ಬುಕ್ ತಗೊಂಡು ಓದೋದು ಬೇಕಾಗಿಲ್ಲ. 15 ನಿಮಿಷದಿಂದ 20 ನಿಮಿಷದ ಪ್ರವಚನದ ಒಂದು ಚಲೋ ನೋಟ್ಬುಕ್ ತಗೊಳ್ರಿ. ಒಂದೊಂದೇ ನುಡಿಯೋದು ಪ್ರವಚನ ನಿಮಗೆ ಕಳಿಸ್ಕೊಡ್ತೀನಿ. ಇಲ್ಲ ನೀವೇ ತೆಕ್ಕೊಳ್ರಿ, ಯೂಟ್ಯೂಬ್ ತೆಕ್ಕೊಂಡು ಬರೀರಿ ಅಂತ ಹೇಳ. 1 ನಿಮಿಷನೂ ಆ ಕೆಲಸ ಮಾಡಿಲ್ಲ. ಈ ತರ ಮಾಡ್ರಿ. ಅದ್ರ ಬಗ್ಗೆ ಅದ್ರ ಪ್ರೋಗ್ರೆಸ್ ಬಗ್ಗೆ ನೀವೇನು ಮಾತಾಡಿಲ್ಲ. ನಾನು ಎಷ್ಟು ಸಾರಿ ಫೋನ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕಮ್ಯುನಿಕೇಶನ್ ಇಲ್ಲ. ಅದು ಆಗ್ಬಾರ್ದು. ಅದ್ರ ಬಗ್ಗೆ ಮಾತಾಡ್ಬೇಕು. ಇಷ್ಟು ಬರ್ದಿನ್ರಿ, ಎಷ್ಟು ಬರ್ದಿರಿ ಅಷ್ಟೇ ಹೇಳ್ರಿ. ಹೇಳಿ. ಈಗ ನಾನು ಹಿಂಗ ಗುರುಗಳು ಹೇಳಿದ್ರು, ನಾನು ಇಂಥ ವಿಷಯ ಹೇಳ್ಬೇಕಂತೀನಿ ಅಂತ ಹೇಳಿದ್ರೆ ಅಂದ್ರೆ ಸಂಜೆ ರೂಢಿ ಪಾಠದಾಗ ಅದು ಹೇಳ್ರಿ. ನೀವು ಓದಿ ಹೇಳ್ರಿ. ಬಹಳ ಮುಖ್ಯ ಅದು. ಆ ರೂಢಿ ಪಾಠದಲ್ಲಿ ನಿಮ್ಮದು ರೂಢಿ ಮಾಡ್ಕೊಂಡ್ರಿ ಅಂತಂದ್ರ ಬಂಗಾರ ಬಿಸ್ಕಿಟ್ ಆಗ್ತದೆ. ಹಿಂಗಾಗಿ ರೂಢಿ ಪಾಠದಲ್ಲಿ ಹೇಳ್ರಿ, ರೂಢಿ ಮಾಡ್ಕೊಳ್ರಿ. ಹೇಳಿದ್ದಕ್ಕೆ ಸುಮ್ಮನೆ ಕೇಳಿದ್ರೆ ಕುಂದಿರ್ಬೇಡ. ಸುಮ್ಮಿದ್ರಿ ಅಂತಂದ್ರೆ ನಾವೇನ್ ತಿಳ್ಕೋಬೇಕು? ಹೇಳಿ ಓದ್ತೀವಿ ನಮಗ್ ಅರ್ಜೆಂಟ್ ಅದ ಹೇಳಿ ಓದ್ತೀವಿ ಅಂತಂದ್ರೆ ಯಾರಿಗಿದು ಹೇಳಿ ಹೋಗೋದು ಮುಖ್ಯ ಅದ ಅಂದ್ರೆ ಸಿದ್ಧ ಪುರುಷರಿಗೆ ಮುಖ್ಯ. ಅವ್ರು ಒಂದೊಂದು ಗ್ರಂಥ ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ತಿರ್ತಾರಲ್ಲ, ಅವ್ರಿಗೆ ಅವಕಾಶ ಕೊಡ್ಬೇಕು. ಈ ಮೆಲುಕು ಹಾಕೋರಿಗೆ ಅವಕಾಶ ನಮ್ಮ ಒಂದು ಈ ಕ್ರಮದೊಳಗೆ ಅವ್ರದ್ದು ಮೊದಲು ಕೊಟ್ರೆ ಅಂದ್ರೆ ಹಿಂದಿನ ಎಲ್ಲ ನಮಗೆ ಸಮಸ್ಯೆ ಆಗ್ತಾವ. ಗೊತ್ತಾಯ್ತ್ರಿ ನಾಗರತ್ನಮ್ಮವ್ರೆ? ಎಲ್ಲಿ ಬ್ಯಾಸ್ರಿ ಇಟ್ಟದಲ್ಲ ಇದು ಏನ್ ಮಾಡ್ಬೇಕು ಅಂತ ತಿಳಿಲಾರ್ದಂಗ ದಿನ ಒಂದು ಪರ್ಫೆಕ್ಟ್ ಆಗ್ತದ. ಪರ್ಫೆಕ್ಟ್ ನಿರೂಪಣೆ ಮಾಡೋದು ಎಲ್ಲರೂ ಹಿಂಗೆ ನಡಿಬೇಕು, ಹಿಂಗೆ ನಡೆಸ್ಬೇಕಂತೇಳಿ ಎಲ್ಲರಿಗೂ ಗೊತ್ತಿರ್ಬೇಕು. ಅರ್ಜೆಂಟ್ ಇದ್ದ ಅದ ಅಂತಂದ್ರ ಯಾರು ಈ ಕಲ್ಯಾಣಪ್ಪ ವಿವೇಕ ಚೂಡಾಮಣಿ ಅರ್ಜೆಂಟ್ ಅದ ಹೇಳಿ ಹೋಗ್ತೀನಿ. ಅವ್ರದ್ದು ಕೋರ್ ಸಬ್ಜೆಕ್ಟ್ ಅದ, ಅವ್ರದ್ದು ಹೇಳ್ಬೇಕು. ಮೆಲ್ಕ್ ಹಾಕಿರೋದ್ರಿಗೆ ಏನು ಅರ್ಜೆಂಟ್ ಇರ್ತದ? ಅರ್ಜೆಂಟ್ ಇದ್ರೆ ಹೋಗಲ್ಲ, ಸಾಯಂಕಾಲ ಪಾಠದಾಗ ಬರ್ಲಿ. ಹಿಂಗೆಲ್ಲ ಇರ್ತವ. ಇನ್ನೇನಪ್ಪ ಅಂತಂದ್ರೆ ಇನ್ನು ಇದು ಮಾತ್ರ ಎಲ್ಲಿ ತನಕ ಸ್ಟ್ರಿಕ್ಟ್ ಅಂತಂದ್ರೆ ನಾಳೆ ಜೂನ್ ತಿಂಗಳ ತನಕ ಅಷ್ಟೇ. ಮುಂದ ಜೂನ್ ಅಂದ್ರೆ ಈ ಜೂನ್ ಅಲ್ಲ, 25ನೇ ಇಸ್ವಿ ಜೂನಕ್ಕ ನಾವು ರಿಟೈರ್ ಆದ್ಮೇಲೆ ಈ ಚಾಂತನಕ್ಕೂ ಕರೆ ಮಾಡ್ರಿ. 24 ಫ್ರೀ ತರ ಮಾಡ್ರಿ. ನಾವು ಇನ್ನ ಇದ್ರ 3 ಪಟ್ಟು ಜೀವ ತಿಂತೀನಿ. ಅವಾಗ ನಾನು ಒಂದೊತ್ತೇ ಪಟ್ಟು ಅಲ್ಲ, ಖಾಲಿ ಇರ್ತೀವಲ್ಲ, ಮತ್ತ ಒಂದೊತ್ತೇ ಡ್ಯೂಟಿ ಮಾಡ್ಕೊತೇ ನಿಮ್ಮನ್ನ ಇಟ್ಟು ಸಂಕಟ ಪಡಿಸ್ತೀನಿ ಅಂತಂದ್ರೆ ಖಾಲಿ ಆಗಿದ್ರೆ ಏನಾಗುತ್ತೆ? ಬ್ರಹ್ಮರಾಷ್ಟ್ರ ಆಗ್ಬಿಡ್ತೀನಿ. ಈ ವಿಚಾರ ಸಾಗರ ತಲೆಯಾಗಿ ಹೋಗ್ತದ್ರ ಸಲುವಾಗಿ ಇನ್ನ ಟೈಟ್ ಮಾಡ್ತೀನಿ. ಹಂಗಾಗಿ ನಾವು ಅದಕ್ಕೆ ಸಮಯ ಕೊಡ್ತೀವಿ, ಹಂಗಾಗಿ ನಿಂತಿರ್ತದ ಅಷ್ಟೇ. ಅದರ ಜ್ಞಾನದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದ, ಅದರ ಪ್ರಕಾರತೆ ಹೆಚ್ಚಾಗ್ತದ. ಈಗ ಮಸಕ್ ತಿಳಿತದ. ಅವಾಗ ಇನ್ನ ಡಬಲ್ ಟೈಮ್ ತಗೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊತವ್ರು ಇನ್ನೇನಾಗುತ್ತದ? ಎಲ್ಲಿ ಉಳಿತದ ವಿಚಾರ ಸಾಗರ? ಸಾಗರ ಯಾರು ಅಗತ್ಯ ಮಹರ್ಷಿ 7 ಸಾಗರಗಳನ್ನ ಘಟಘಟ ಕುಡುದ ಅಂತಂದ್ರೆ ಏನದು? ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸವನ್ನ ಎಲ್ಲ ಅರ್ದು ಬಿಟ್ಟಿದ್ನಂತ, ಅರಗಿಸ್ಕೊಂಡಿದ್ನಂತ ಕುಡುದು. ಹಂಗ ವಿಚಾರ ಸಾಗರ ಒಂದನ್ನು ನೀವು ಅರಗಿಸ್ಕೊಂಡ್ ಬಿಟ್ರಿ ಅಂತಂದ್ರೆ ಎಲ್ಲಾ ಸಪ್ತ ಸಾಗರಗಳು ಅರಗಿಸ್ಕೊಂಡಂಗೆ ಅವು. ಹಿಂಗಾಗಿ ಅದನ್ನ ಇನ್ನ ಪರ್ಫೆಕ್ಟ್ ಮಾಡೋಂಥದ್ದು ಮುಂದದ. ಈಗ ವಿಚಾರ ಸಾಗರ ಓದ್ಬೇಕಾದ್ರೆ ಮೊದಲೇನು ಓದಿದ್ರಿ? ವಿಚಾರ ಚಂದ್ರೋದಯ ಓದಿದ್ರಲ್ಲ, ಅದೇ ರೀತಿ ವೃತ್ತಿ ಪ್ರಭಾಕರ ಓದ್ಬೇಕಾದ್ರ ಅದಕ್ಕೂ ಪೀತಾಂಬರ್ಜಿ ಅವರು ಏನ್ ಮಾಡ್ಯಾರ? ನಿಶ್ಚಲದಾಸರ ವೃತ್ತಿ ಪ್ರಭಾಕರ ಓದ್ಬೇಕಾದ್ರ ಇನ್ ಪೀತಾಂಬರ್ಜಿಯವರು ವೃತ್ತಿ ರತ್ನಾವಳಿ ಅಂತೇಳಿ ಅದರ ಸರಳ ರೂಪದಲ್ಲಿ ಮೊದಲು ಕೊಟ್ಟ. ಆ ವೃತ್ತಿ ರತ್ನಾವಳಿ ನಿಮ್ಮ ವಿಚಾರ ಸಾಗರ ಬುಕ್ನಾಗೆ ಅದ ನೋಡ್ರಿ. ಲಾಸ್ಟಿಗೆ ಅದ ಒಂದು ಬುಕ್ 2 ಬುಕ್ ಅದಾವ ನಿಮ್ಮ ವಿಚಾರ ಸಾಗರ. 1,000 ರೂಪಾಯಿ ಕೊಟ್ಟು ತಗೊಂಡಿವಲ್ಲ ಬುಕ್, ಅದ್ರಾಗ 2 ಅದಾವ. ಅದ್ರಾಗೆ ಇದು ವೃತ್ತಿ ರತ್ನಾವಳಿನೂ ಅದ. ಆ ವೃತ್ತಿ ರತ್ನಾವಳಿ ಒಂದ್ ಸ್ವಲ್ಪ ನೋಡ್ಕೊಳ್ರಿ. ಅದಕ್ಕೂ ಏನಾರ ಸರ್ಕಸ್ ಮಾಡ್ತೀರಿ ಅಂದ್ರೆ ಅದಕ್ಕೂ ನಾನು ನಿಮಗೆ ಗೈಡ್ ಮಾಡ್ತೀನಿ. ನೀವು ಮಾಡ್ಬೇಕು ಅನ್ಕೊಂಡ್ರೆ ಪ್ರಯತ್ನ. ವೃತ್ತಿ ರತ್ನಾವಳಿ ಯಾರು ಓದ್ತೀರಿ ಅವ್ರಿಗೆ ವೃತ್ತಿ ಪ್ರಭಾಕರ ಈಸಿ.
ಅಷ್ಟೇ. ವಿಚಾರ ಸಾಗರ ಯಾರಿಗೆ ಈಜಿ ಆಗ್ತದ ಅವರಿಗೆ ಮೊದಲು ವಿಚಾರ ಚಂದ್ರೋದಯ ನೋಡ್ಕೊಂಡವ್ರಿಗೆ ಅದು ಈಜಿ ಆಗ್ತದ. ವೃತ್ತಿ ರತ್ನಾವಳಿ ನೋಡ್ಕೊಂಡವ್ರಿಗೆ ವೃತ್ತಿ ಪ್ರಭಾಕರ ಈಜಿ ಆಗ್ತದ. ಮತ್ತಿನ್ನೇನ್ ಹೇಳ್ಬೇಕಪ್ಪ ಅಂತಂದ್ರೆ ಹಾನಗಲ್ಲ ಕುಮಾರಸ್ವಾಮಿಗಳ ಚರಿತ್ರೆ ಕೇಳಬೇಕು ಅಂತ ಬಹಳ ಉತ್ಸಾಹದಲ್ಲಿದ್ದೀರಿ. ಅದಕ್ಕೆ ಕೇಳಿ ಏನ್ ಮಾಡ್ತೀರಿ? ಸುಮ್ ಕೇಳ್ಬಿಟ್ಬಿಡೋದು. ಎಷ್ಟೋ ಮಂದಿ ಚರಿತ್ರೆ ಕೇಳಿವಿ. ಇಷ್ಟು ವರ್ಷ ಎಷ್ಟು ಮಂದಿ ಚರಿತ್ರೆ ಗೊತ್ತವ ನಮಗ, ಅಷ್ಟೆಲ್ಲ ಕೇಳಿವಿ. ಇದೊಂದು ಕೇಳಿಲ್ಲ, ಇದೊಂದು ಯಾಕೋ ಕ್ಲಿಯರ್ ಆಗಿ ಯಾರು ಹೇಳಿಲ್ಲ. ಆ ಹಾನಗಲ್ ಕುಮಾರಸ್ವಾಮಿ ಅನ್ನೋದು ಇಷ್ಟು ಬಿಟ್ಟರೆ ಮುಂದಿನ ಯಾರು ಸಚ್ಚ ಹೇಳಿಲ್ಲ. ಸಿನಿಮಾ ಮಾಡಿ ತೋರಿಸಿದ್ರು, ಮತ್ತಿನ್ನೇನೇನೋ ಮಾಡಿ ತೋರಿಸಿದ್ರು, ಏನ್ ಮಾಡಿದ್ರು ಅದನ್ನ ಸರಿಯಾಗಿ ತಿಳ್ಕೊಂಡಿಲ್ಲ, ಕೇಳೋರೆ. ಅದನ್ನು ನಾವು ಹೇಳ್ಬೇಕಂತ ಸಂಕಲ್ಪ ಮಾಡೀವಿ. ಇದು ಇಲ್ಲಿ ತನಕ ಕೇಳಿ ಚರಿತ್ರೆ ಅಲ್ಲೇ ಬಿಟ್ಟರಂಗ ಅಲ್ಲ. ಇದು ಹಾನಗಲ್ ಕುಮಾರಸ್ವಾಮಿ ಹೆಂಗ ಚರಿತ್ರೆಯಲ್ಲಿ ಶಾಶ್ವತ ಸ್ಥಾನ ಪಡ್ಕೊಳ್ಳೋಣ, ಹಂಗ ನಾನು ಚರಿತ್ರ ಪುರುಷನಾಗಬೇಕು ಅನ್ನೋಂಥ ಸಂಕಲ್ಪ ನಿಮ್ಮೊಳಗೆ ಬರಬೇಕು. ನಂದು ಮಂದಿ ಕಥೆ ಬರೀಬೇಕು, ನಂದು ನನ್ನ ಹೆಸರಿನ ಕಥೆನೂ ಮಂದಿ ಕುಂತು ಕೇಳಂಗಾಗಬೇಕು, ನನ್ನ ಹೆಸರು ತೆಗೆದ್ರ ಮಂದಿ ಬಾಯಿ ತೆರಂಗಾಗಬೇಕು ಅನ್ನೋಂಥ ವ್ಯಕ್ತಿತ್ವ ನಾನು ಹೊಂದಬೇಕು ಅನ್ನೋಂಥ ಸಂಕಲ್ಪ ನಿಮ್ಮೊಳಗೆ ಬರಬೇಕು. ಒಬ್ಬ ಹಾನಗಲ್ ಕುಮಾರಸ್ವಾಮಿ 100, 150, 200 ವರ್ಷದಿಂದ ಇದ್ದದ್ದನ್ನೇ ಮೆಲುಕಾಕೋಲ್ಲ. ಈಗ ನೀವು 25 ಮಂದಿ ಹಾನಗಲ್ ಕುಮಾರಸ್ವಾಮಿಗಳು ತಯಾರಾಗಿರಲ್ಲ, ನಿಮ್ಮದನ್ನು ಪ್ರಕಾರ ಆಗ್ಬೇಕಲ್ಲ ಬೇಡ? ಏನ್ ಸುಮ್ ಕೇಳಿ ಕೂತ್ ಬಿಡಲ್ಲ. ಅದು ಎಂತದೊಂದು ಕೂಸಿತ್ತು ಅಂತ ಬರೇ ತಿಂತಿನಂತಿತ್ತು, ಬರೇ ತಿಂತಿನಂತಿತ್ತು. ಏನ್ ತಿಂತೀನಿ ಮನ್ಯಾಗೂ ತಿನ್ನಿಸ್ಕೊಂಡು ಬಂದಳು ಅಂತ ಗಾಡಿಗೆ ಮತ್ತ ಕೆಲಸ ಮಾಡಲ್ಲಿ, ಹೊಲದಾಗ ಕೆಲಸ ಮಾಡಲ್ಲಿ ಮತ್ತ ಹಳ್ಳಕತ್ತ, ಮತ್ತ ತಿಂತಂತ, ಮತ್ತ ತಿಂತು. ಅದ್ರ ಸಲುವಾಗಿ ತಂದದ್ದೆಲ್ಲ ತಿಂತು. ಇನ್ನ ಏನ್ ತಿನ್ಸ್ಬೇಕು, ಇನ್ನ ತಿಂತೀನಿ ಅಂತ ಹೇಳ್ತದೆ. ಏನ್ ಮಾಡ್ಬೇಕಂದ್ರೆ ತಾನು ಉಪವಾಸಿದ್ದು ತನ್ನ ಹೊಟ್ಟಿಗೆ ತಂದು ಬುತ್ತಿನೂ ತಿನ್ನಿಸಿದ ಅದನ್ನು ತಿಂತಂತ. ತಿಂಗಳಲ್ಲಿ ಇದಕ್ಕೆ ಏನ್ ಮಾಡ್ಬೇಕು, ಚೋಬಾಡದೆ ಮಲಗಿಸಿ ಬಿಡಮು ಅಂತಂದ್ರ ಅದೇನ್ ಮಾಡಿತ್ತ, ಅದಕ್ಕೇನ ಹಾಕಿ ಮಲಗಿಸಿದ್ರಲ್ಲ ಅದ್ರ ಒಂದ್ ಮೊಳ ಕೌದಿನ ತಿಂದಿತ್ತ, ತಿಂದು ಮಕ್ಕೊಂಡಿತ್ತ. ಹಂಗ ಎಲ್ಲಾನು ತಿಂದು ಮಕ್ಕಳನ್ನು ತಗೊಂಡು ಏನ್ ಮಾಡ್ಬೇಕು? ನಾನು ಅದ್ರಂಗ ಆಗ್ಬೇಕು. ಹಾನಗಲ್ ಕುಮಾರಸ್ವಾಮಿ ಹಂಗ ಆಗಬೇಕಂತ ಯಾರು ನಾವು ಅದಕ್ಕಿಂತ ಪ್ರಕಾರ, ಯಾಕಂದ್ರೆ ಅವ್ರಕ್ಕಿಂತ 100-150 ವರ್ಷ ಮುಂದಿನ ಅನುಭವ ನಮಗಿದ್ದಂತ ಫೆಸಿಲಿಟೀಸ್ ಅದಾವೇನು ಹಾನಗಲ್ ಕುಮಾರಸ್ವಾಮಿಗೆ ಇದ್ದುವೇನು? ಅವಾಗ ಊರೂರು ತಿರುಗಾಡಿ ಅವ್ರು ಏನ್ ಕಷ್ಟಪಟ್ಟಾರ, ನೀವು ಕುಂತಲ್ಲ ಎಲ್ಲ ಒಟ್ಟು ಸಿಗ್ಲಕ್ಕತ್ತದ. ಅವ್ರಕ್ಕಿಂತ 1000 ಪಟ್ಟು ಸೋಮಾರಿಗಳಾಗಿದೆ ಅಷ್ಟೇ. ಇದೇ ರೀತಿ ಫೆಸಿಲಿಟಿ ಹಾನಗಲ್ ಕುಮಾರಸ್ವಾಮಿಗಳಿಗೆ ಇತ್ತಂತಂದ್ರೆ ವಂಡರ್ಸ್ ಮಾಡಿ ಹೋಗ್ಬಿಡ್ತಿದ್ರು. ಇಡೀ ವಿಶ್ವವನ್ನು ಇಳಿಸ್ಬಿಡ್ತಿದ್ರು. ಅಷ್ಟು ಫೆಸಿಲಿಟೀಸ್ ಇರ್ಲಾರ್ದ ಕಾಲದಾಗಿ ಅವ್ರು ಹಂಗೆಲ್ಲ ಮಾಡಿಬಿಟ್ರು. ಫಕೀರಪ್ಪ, ಗುಳಪ್ಪ, ಹಳಕಟ್ಟಿ ಅವ್ರ ವಚನ ಸಾಹಿತ್ಯವನ್ನ ಉಳಿಸೋದಕ್ಕ ಬೆಳೆಸೋದಕ್ಕ ಹಾನಗಲ್ ಕುಮಾರಸ್ವಾಮಿಗಳು ವೀರಶೈವ ಸಿದ್ಧಾಂತವನ್ನ ಉಳಿಸೋದಕ್ಕ ಬೆಳೆಸೋದ್ ಏನ್ ಮಾಡಿದ್ರು ಇವರೆಲ್ಲ. ಇದ್ರಂಗ ನಾನು ಆಗ್ಬೇಕು ಅಂತೇಳಿ ಸಂಕಲ್ಪ ಯಾರ್ಯಾರಿಗದ, ಸುಮ್ನೆ ಆಗ್ಬೇಕಂತ ಆಗ್ತದೇನೋ ಅದಕ್ಕೆ ತಕ್ಕಂತೆ ನಾನು ಆಕ್ಟಿವ್ ಆಗಿ ಮಾಡ್ಬೇಕು ಅಂತೇಳಿ ಸುಮ್ನೆ ನಾ ಸೆಲೆಕ್ಟ್ ಮಾಡಿಲ್ಲ. ಹಾನಗಲ್ ಕುಮಾರಸ್ವಾಮಿ, ಹಳಕಟ್ಟಿ ಇವರ ಚರಿತ್ರೆ ನಿಮ್ಗೆ ಯಾಕೆ ಹೇಳ್ತೀವಿ ಅಂದ್ರೆ ಅವರು ನಮ್ಮಂತೆ ಬಡವರು ಮನೆಯಾಗ ಹುಟ್ಟಿ ಕಷ್ಟ ಜೀವಿಗಳವರು. ಊಟಕ್ಕೆ ಚಂದ ಊಟ ಇರಲಿಲ್ಲ, ಬಟ್ಟೆ ಇರಲಿಲ್ಲ ಅವ್ರಿಗೆ. ಅವರೇನು ದೊಡ್ಡ ಶ್ರೀಮಂತರ ಮನೆಯಾಗ ಬಂದಿಲ್ಲ. ಅವ್ರಿಗೇನು ಹಿಂದೆ ಈ ತರ ಎಲ್ಲ ಆನ್ಲೈನ್ ದಾಗ ಕೂತ್ ಯಾರು ತತ್ವಜ್ಞಾನ ಹೇಳಿಲ್ಲ. ನಮ್ಮೊಳಗೆ ತಾವೇ ಇದ್ದು ಶ್ರೇಷ್ಠನಾಗಬೇಕು ಅನ್ನೋಂಥ ಸಂಕಲ್ಪ ಮೊದಲು ನಿಮ್ಮೊಳಗೆ ಬಂದ್ರೆ ನೀವು ಏನ್ ಕೇಳಿರ್ತೀರಿ ಅದೆಲ್ಲ ಸಾರ್ಥಕ ಆಗ್ತದೆ. ನಿಮ್ಮ ಶ್ರೇಷ್ಠತೆಯ ಪರಿಮಳ ಹೊರಗೆ ಬೀರ್ಬೇಕು. ನಾನು ಶ್ರೇಷ್ಠನಾಗಬೇಕು. ಏನ್ ನೋಡ್ತೀರಿ, ನಾನು ಶ್ರೇಷ್ಠನಾಗಬೇಕು, ನನ್ನ ಶ್ರೇಷ್ಠತೆಯ ಪರಿಮಳವನ್ನ ಈ ಜಗತ್ತಿನಲ್ಲಿ ಬೀರಿ ಜಗತ್ತಿಗೆ ಆನಂದ ಉಣಿಸಬೇಕು, ಜಗತ್ತಿಗೆ ಸಂತೋಷಗೊಳಿಸಬೇಕು, ಜಗತ್ತನ್ನ ಸಮೃದ್ಧಗೊಳಿಸಬೇಕು, ಶಿವನ ಕಾರುಣ್ಯಕ್ಕೆ ಪಾತ್ರರಾಗಿ ಶಿವ ಸ್ವರೂಪರಾಗಬೇಕು, ಬ್ರಹ್ಮ ಸ್ವರೂಪರಾಗಬೇಕು ಅನ್ನೋಂಥ ಸಂಕಲ್ಪ ಏನಾರ ಆದ ಇಲ್ಲ ನಿಂಬಲ್ಲಿ?
ಸಿದ್ದೇಶ್ವರ ಸ್ವಾಮಿ ಪ್ರವಚನ ಕೇಳ್ದಂಗೆ ಕೇಳಿ 10,000 ಮಂದಿ ನಿಮ್ಮ ಮನೆಗೆ ನೀವು ಅವ್ರ ಆಶ್ರಮಕ್ಕೆ ಅವರು ಅದಂಗ ಅಲ್ಲ. ಇದು ಅದು ಪ್ರವಚನ ಅದು ಪ್ರವಚನ, ಇದು ಪಾಠ. ಇದು ಪಾಠ. ಇದು ಈ ಪಾಠದೊಳಗ ಕಂಪಲ್ಸರಿ ಪರಿವರ್ತನೆ ಬಹಳ ಮುಖ್ಯ ಅದ. ಯಾರಿಗೆ ಏಟ್ ಪರಿವರ್ತನೆ ಆಗ್ಯದತ್ತ ಅವ್ರು ಯಾರಿಗಾರ ಮಾತಾಡ್ಸಿದ್ರ, ಯಾರಿಗಾರ ಕೇಳಿದ್ರ ಮುಂದ್ ಕೂತವ್ರಿಗೆ ಕಾರ್ನಾಗ ಬಂದ್ರು 45 ನಿಮಿಷದ ಪಾಠ ಹೇಳಿದ್ರು, ಮತ್ ಕಾರ್ನ ಕೂತ್ ಹೋಗ್ಬಿಟ್ಟು ತಿಂಗಳ ಕೂತು ಕೇಳಿಕೆ ಇವ್ರಾದ್ರು ಅವ್ರ ಮನೆಗೆ ಅವ್ರಾದ್ರು. ಪ್ರವಚನ ಬೇರೆ, ನಿಮ್ಗೆ ತಿಳಿದದ ಬಿಟ್ಟದ ನಮ್ಗೆ ಸಂಬಂಧ ಇಲ್ಲ, ನಾವ್ ಏನ್ ಹೇಳೋದು ಹೇಳಿ ಹೋಗ್ತೀವಿ. ಅವ್ರು ಹೇಳಿ ಹೋಗ್ಬಿಟ್ರು, ಅವ್ರದ್ದು ಇಡೀ ಜೀವನ ಹೇಳದ್ರಾಗೆ ಮಾದ್ರು. ಹೇಳಿದವ್ರು ಜೀವಿಸ್ಕೊಂಡು ಬಿಡ್ಲಿ ಒಂದು ಜ್ಞಾನದ ನದಿಯಾಗಿ ಹರಿದು ಹೋಗ್ಬಿಟ್ರು. ಅವ್ರು ಸಾಗರ ಸೇರಿದ್ರು, ಅವ್ರು ವಿಚಾರ ಸಾಗರದಿಂದ ಬಂದಿದ್ರು, ಮತ್ತೆ ವಿಚಾರ ಸಾಗರಕ್ಕೆ ಹೋಗ್ಬಿಟ್ರು. ಆದ್ರೆ ಇಲ್ಲಿ ಪರಿವರ್ತನೆ ಬಹಳ ಮುಖ್ಯ ಬರ್ಬೇಕದು. ಅದು ಇದ್ರೆ ಈ ಪಾಠಗಳು ಕೇಳೋದ್ರಿಂದ ಉಪಯೋಗ, ಈ ಚರಿತ್ರೆಗಳು ಕೇಳೋದ್ರಿಂದ ಉಪಯೋಗ. ಈಗ ಚಚ್ಚಡಿಯವರೊಂದು ಏನ್ ಹೇಳಿದ್ರು, ಎಲ್ಲಿ ಇದ್ರಿ, ಎಲ್ಲಿಗೆ ಬಂದ್ರಿ ಅಂತ ಕೇಳಿದಾಗ ಇದಕ್ಕೆ ಸರಿಯಾದ ಉತ್ತರವನ್ನು ಒಂದ್ ಸ್ವಲ್ಪ ಮಾತಾಡ್ಬೇಕು. ಏನು ಎಲ್ಲಿದ್ರಿ, ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರ ಯಾರಿಗಾರಿ ನೀವು ಎಲ್ಲಿಂದ ಬಂದ್ರಿ ಅಂತಂದ್ರ ಏನ್ ಹೇಳ್ತಾರ, ಇದೇ ಹೇಳಿದ್ರಲ್ಲ ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ಎಲ್ಲಿಗೆ ಬರ್ತಾರೆ ಎಲ್ಲರೂ. ನಮ್ಮ ಮನೆಯಲ್ಲಿಂದ ಬಂದೆವು ಅಂತಾರೆ. ಎಲ್ಲರ ಮಂದಿ ಏನ್ರಿ ಎಲ್ಲಿದ್ರಿ ಯಾವಾಗ ಬಂದ್ರಿ ಅಂತ ಕೇಳಿದ ಕೂಡಲೇ ನಮ್ಮ ತಾಯಿ ಗರ್ಭದಿಂದ ಬಂದಿವ ಒಂದೇ ಸಲ ಹೇಳ್ತಾರೆ. ನಂಗೆ ನಮ್ಮ ಮನೇಲಿಂದ ಬಂದೀವಿ, ನಮ್ಮ ಊರ್ಲಿಂದ ಬಂದೀವಿ, ಮನೇಲಿಂದ ಬಂದೆವು, ಈ ಮನೆಗಿದ್ದೇವಪ್ಪ, ಮನೇಲಿಂದ ಬಂದೇವಿ. ಮನೇಲಿಂದ ಬಂದದ್ದು ಯಾವುದು, ಆತ್ಮನ ದೇಹನ? ದೇಹ ಜೀವ. ಆತ್ಮ ಎಲ್ಲ ಕಡೆ ಇದ್ದದ್ದೇ. ನಾನ್ ಬರೋವಲ್ಲ ಹೋಗವಲ್ಲ, ನಾ ಯಾವಾಗ್ಲೂ ಇರವ ಅಂತಂದ್ರ ಆತ್ಮ. ಬರೋದು ಹೋಗೋದು ಜೀವ ಮತ್ತು ದೇಹ ಮತ್ತು ದೇಹದ ಅಭಿಮಾನ. ಹೌದಿಲ್ಲ? ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋದ್ರಿ ಅಂದ್ರೆ ಇದು ಅಡ್ಡಾಡೋದು ಯಾವುದು, ಜೀವ. ಇದು ಸೂಕ್ಷ್ಮ ಶರೀರ ಮತ್ತು ಅದರೊಳಗೆ ನೀವು ಮಾಡಿದ ಕರ್ಮಗಳ ಸಂಸ್ಕಾರ. ಲಿಂಗ ಶರೀರ ಅಂತಾರೆ ನಮ್ಮ ಇದ್ರಾಗ. ಈ ವಿಚಾರ ಸಾಗರ, ವಿಚಾರ ಚಂದ್ರೋದಯದೊಳಗ ಲಿಂಗ ಶರೀರ ಅಂತ. ಈಗ ಏನಪ್ಪ ಎಲ್ಲಿದು ಬಂದ್ರಿ ಅಂತಂದ್ರೆ ಮನೇಲಿಂದ ಬಂದೆವು. ನಿಮ್ ಮನೆಗೆ ಎಲ್ಲಿದು ಬಂದ್ರಿ ಅಂತಂದ್ರ ತಾಯಿ ಗರ್ಭದಿಂದ ಬಂದೆವು. ತಾಯಿ ಗರ್ಭಕ್ಕೆ ಎಲ್ಲಿಂದ ಬಂದ್ರಿ ಅಂದ್ರೆ ತಂದೆ ಗರ್ಭದಿಂದ ಬಂದೆವು. ಇದು ಯಾವುದು, ವಾಚ್ಯಾರ್ಥನ ಲಕ್ಷಾರ್ಥನ? ಜೀವ ವಾಚ್ಯಾರ್ಥ, ಆತ್ಮ ಲಕ್ಷಾರ್ಥ. ಆತ್ಮದ ಲಕ್ಷಾರ್ಥದಲ್ಲಿ ಮಾತನಾಡಿದ್ರೆ ಹೋಗವಲ್ಲ ಬರವಲ್ಲ, ಯಾವಾಗಲೂ ನಾನು ಇರವನು ಆತ್ಮ. ನಿಮ್ಮ ಸ್ವರೂಪದಲ್ಲೇ ನಾನಿದ್ದೇನೆ, ನನ್ನ ಬಿಟ್ಟು ನೀವಿಲ್ಲ, ನಿಮ್ಮ ಬಿಟ್ಟು ನಾವಿಲ್ಲ ಅನ್ನೋದು ಆತ್ಮ. ಇದು ಅಡ್ಡಾಡೋದು ಯಾವ್ದಪ್ಪ ಅಂತಂದ್ರೆ ನಿಮ್ಮ ಸೂಕ್ಷ್ಮ ಶರೀರ, ಕಾರಣ ಶರೀರಗಳ ಒಂದು ಸಂಪುಟ. ಅಜ್ಞಾನ ಮತ್ತು ನಿಮ್ಮ ಕರ್ಮಗಳ ರಾಶಿ. ನಿಮ್ಮ ಅಜ್ಞಾನ, ನಾನು ಬ್ರಹ್ಮ ಸ್ವರೂಪ ಅದಿನೋ ಇಲ್ಲೋ ಅಂತೇಳಿ ಅರ್ಧ ಅದಿನಿ ಅರ್ಧ ಇಲ್ಲ ಅಂತೇನದ. ಅರ್ಧ ಜ್ಞಾನಿಗಳು, ಅರ್ಧ ಅಜ್ಞಾನಿಗಳು, ಪೂರ ಜ್ಞಾನಿಗಳು, ಪೂರ ಅಜ್ಞಾನಿಗಳು, ಇದೆಲ್ಲ ಏನದ ಕಾರಣ ಶರೀರದ ಕೆಲಸ. ಇದೆ ಪೂರ ಜ್ಞಾನಿ ಆದ್ರೆ ಅದು ಕಾರಣ ಶರೀರ ನಾಶ ಹೋಗ್ಬಿಡ್ತದ. ಅರ್ಧ ಮರ್ಧ ಇತ್ತಂತಂದ್ರೆ ಕಾರಣ ಶರೀರ ಇನ್ನ ಇರ್ತದ, ಅದ್ರ ಜೊತೆಗೆ ಸೂಕ್ಷ್ಮ ಶರೀರ ಇರ್ತದ. ಆ ಸೂಕ್ಷ್ಮ ಶರೀರಕ್ಕೆ ಒಂದು ಸ್ಥೂಲ ಶರೀರ ಬರ್ತದೆ, ಕರ್ಮ ಮಾಡ್ಲಕ್ಕ ಹಿಂದೆ ಮಾಡಿದ ಕರ್ಮಗಳನ್ನು ಇಟ್ಕೊಂಡು ಬಂದಿರ್ತದ. ಆ ಸ್ಥೂಲ ಶರೀರದಿಂದ ಮುಂದುವರ್ಸ್ಲಕ್ಕ, ಅದೇ ಕರ್ಮಗಳನ್ನು ಮುಂದುವರ್ಸ್ಲಕ್ಕ ಈ ಕಾರಣ ಶರೀರ, ಸೂಕ್ಷ್ಮ ಶರೀರಗಳು ಪ್ರಯತ್ನ ಮಾಡ್ತಿರ್ತವ. ಯಾವುದೋ ಒಂದು ಕರ್ಮ ಧರ್ಮ ಸಂಯೋಗದಿಂದ ಒಂದು ಗುರು, ಒಂದು ಶಾಸ್ತ್ರ ಏನಾದರೂ ಸಿಕ್ಕು, ಅಂತಃಕರಣ ಒಪ್ಪಿಗೆ ಆಯ್ತು ಅಂತಂದ್ರೆ ಆ ಕಾರಣ ಶರೀರ, ಸೂಕ್ಷ್ಮ ಶರೀರಗಳ ಪ್ರಭಾವ ಕಡಿಮೆ ಆಗಿ ಆ ಗುರು ಹೇಳಿದ ವಾಕ್ಯ, ಆ ಬ್ರಹ್ಮದ ಒಂದು ಅವಸ್ಥೆ ನಿಮ್ಮದು
ಅಂತ ಹೇಳಿ ಪರಮಾನಂದ ಸ್ವರೂಪ ಇದ್ರೆ ನಿಮ್ಮ ಪರಿಚಯ ನಿಮಗೆ ಮಾಡಿ ಕೊಟ್ಟು ನಿಮ್ಗೆ ಮೋಕ್ಷ ಕೊಡುವಂತ ಕೆಲಸ ಅದೆಲ್ಲ ಆಗ್ತಿರ್ತದ, ಅದೆಲ್ಲ ನಿಮಗ್ ಗೊತ್ತು. ಅದಕ್ಕೆ ಮನೆಗೆ ಎಲ್ಲಿಂದ ಬಂದಿ? ತಾಯಿ ಗರ್ಭದಿಂದ. ತಾಯಿ ಗರ್ಭಕ್ಕೆ ಎಲ್ಲಿದ್ ಬಂದಿ? ತಂದಿ ಗರ್ಭದಿಂದ. ತಂದಿ ಗರ್ಭಕ್ಕೆ ಎಲ್ಲಿದ್ ಬಂದಿ? ಅನ್ನದಿಂದ. ಇದೆಲ್ಲ ಯಾವುದು? ಸ್ಥೂಲ ಶರೀರ, ಸೂಕ್ಷ್ಮ ಶರೀರದ ಕೆಲಸ. ಅನ್ನದಾಗ ಎಲ್ಲಿದ್ ಬಂದಿ? ಪಂಚಮಹಾಭೂತಗಳಿಂದ. ಪಂಚಮಹಾಭೂತಗಳಿಗೆ ಎಲ್ಲಿದ್ ಬಂದಿ? ಮಾಯ ಈಶ್ವರರಿಂದ. ಮಾಯ ಈಶ್ವರರು ಪಂಚಮಹಾಭೂತಗಳಲ್ಲಿ ಕಳಿಸ್ತಾರ, ಹೋಗಪ್ಪ ನೀನು ಮಾಡು, ನಿನ್ ಕರ್ಮ ಇಂಥದದ, ಇಂಥದ್ 84 ಲಕ್ಷ ಜೀವರಾಶಿಗಳ ಪೈಕಿ ಇಂಥ ದೇಹ ಧರಿಸು ಅಂತೇಳಿ ಮಾಯ ಈಶ್ವರ ಕಳಿಸ್ತಾರ. ಮಾಯ ಈಶ್ವರರಿಗೆ ಎಲ್ಲಿಂದ ಬಂದಿ ಅಂತಂದ್ರೆ, ಮಾಯ ಈಶ್ವರದಲ್ಲಿ ಎದಕ್ ಬರ್ತೀವಿ? ಜನ್ಮ ಜನ್ಮಾಂತರಗಳಿಂದ ಮಾಡಿದ ಪಾಪಕರ್ಮ ಪುಣ್ಯಕರ್ಮಗಳನ್ನು ತಗೊಂಡು ಅಲ್ಲಿಗೆ ಹೋಗ್ತೀವಿ. ಮತ್ತ ಕರ್ಮದಾಗ ಎಲ್ಲಿಂದ ಬಂದಿ ಅಂತಂದ್ರೆ, ಈ ದೇಹವೇ ನಾನು, ಈ ಜಗತ್ತು ನನ್ನದು ಅಂದ್ರೆ ಈ ಸಂಸಾರ ನನ್ನದು ಎಂಬ ಭ್ರಮೆ ಇರುವ ಕಾರಣ ನಾ ಇವೆಲ್ಲ ಕರ್ಮಗಳು ಮಾಡಬೇಕಾಯ್ತು. ಮತ್ತೆ ಈ ಸಂಸಾರ ಭ್ರಮೆ ಎಲ್ಲಿಂದ ಬಂತು ಅಂತಂದ್ರೆ ಮಾಡಿದ ಪಾಪ ಪುಣ್ಯಗಳಿಂದ. ಮತ್ತೆ ಈ ಪಾಪ ಪುಣ್ಯಗಳಿಗೆ ಎಲ್ಲಿಂದ ಬಂದಿ ನೀನಂದ್ರೆ ರಾಗದ್ವೇಷ ಭಾವಗಳಿಂದ. ಮತ್ತೆ ರಾಗದ್ವೇಷ ಭಾವಗಳಿಗೆ ಎಲ್ಲಿಂದ ಬಂದಿ ಅಂತಂದ್ರೆ ಈ ಜಗತ್ತಿನೊಳಗೆ ಅನುಕೂಲ ಪ್ರತಿಕೂಲಗಳನ್ನ ಪ್ರತಿಯೊಂದು ವಸ್ತುವಿನಲ್ಲಿ ಇದು ನನಗೆ ಅನುಕೂಲ ಅದೋ ಪ್ರತಿಕೂಲ ಇದೇ ನೋಡ್ತಿರ್ತೀವಿ. ಈ ರೀತಿಯಾಗಿ ಮತ್ತು ಅನುಕೂಲ ಪ್ರತಿಕೂಲಕ್ಕೆ ನೀನು ಎಲ್ಲಿಂದ ಬಂದಿ ಅಂದ್ರೆ ಭೇದ ಭಾವ, ಜೀವ ಬೇರೆ, ಬ್ರಹ್ಮ ಬೇರೆ, ಜಗತ್ತು ಬೇರೆ, ಈಶ್ವರ ಬೇರೆ ಅನ್ನೋಂಥ ಅಜ್ಞಾನದ ಕಾರಣ. ಅದಕ್ಕೆ ಭೇದ ಭಾವಕ್ಕೆ ಎಲ್ಲಿ ಬಂದಿಯಪ್ಪ ಅಂದ್ರೆ ಅಜ್ಞಾನದಿಂದ. ಏನ್ ಅಜ್ಞಾನ ಅಂತಂದ್ರೆ ಜೀವ ಬ್ರಹ್ಮ, ಜೀವನೇ ಬ್ರಹ್ಮನಾಗಿದ್ದಾನೆ. ಜೀವೋ ಬ್ರಹ್ಮ ಇವ ನಾಪರಃ. ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಜೀವೋ ಬ್ರಹ್ಮ ಇವ ನಾಪರಃ ಅನ್ನೋದು ಈ ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನಂಥದ್ದು ತಿಳಿಲಾರ್ದಕ್ಕ ನಾನು ಭೇದ ಭಾವ ಮಾಡಿದೆ. ಭೇದ ಭಾವ ಮಾಡಿದ್ದಕ್ಕ ಏನಾಗ್ಬಿಡ್ತು? ಜೀವ, ಈಶ್ವರ ಮತ್ತು ಬ್ರಹ್ಮ ಮತ್ತು ಜಗತ್ತು ಎಲ್ಲ ಬೇರೆ ಬೇರೆ ಅಂತ ತಿಳ್ಕೊಂಡ್ಬಿಟ್ಟೆ. ಹೀಗಾಗಿ ಅದರೊಳಗೆ ಅನುಕೂಲ ಪ್ರತಿಕೂಲಗಳನ್ನು ಹುಡುಕಿದೆ, ಅದರ ರಾಗದ್ವೇಷ ಮಾಡಿದೆ, ಅದರ ಪಾಪ ಪುಣ್ಯ ಮಾಡಿದೆ. ಅದರಾಗ ಏನ್ ಮಾಡಿದೆ? ಸಂಸಾರ ಭ್ರಮೆ, ಈ ದೇಹನೇ ನಾನು, ಈ ಪಾಪ ಪುಣ್ಯದ ಫಲವಾಗಿ ದೇಹಗಳು ಬರ್ಲಕ್ಕತ್ತು. ಅದಕ್ಕೆ ನಾನೇನ್ ಮಾಡಿದೆ? ಸಂಸಾರ ಭ್ರಮೆಗೆ ಬಿದ್ದೆ. ಜಗತ್ತಿನ ವಸ್ತುಗಳ ಅಭಿಮಾನ ಪಟ್ಟು ಅವು ನನ್ನವು ಅಂದೆ, ನಾನಲ್ಲದ ಈ ದೇಹ ನನ್ನದು ಅಂದೆ. ಮತ್ತಿನ್ನೇನ್ ಮಾಡಿದೆ? ಈ ಕರ್ಮಗಳು ಯಾಕೆ ಆಳಕತ್ತವಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳ ಕಾರಣ. ಹೀಗಾಗಿ ನಾನು ಈಶ್ವರನ ಬಳಿ ಹೋಗೋದು ಬರೋದು ಮಾಡ್ಲಕತ್ತೇನೆ. ಇದೇ ಪುನರ್ಜನ್ಮಕ್ಕೆ ಕಾರಣ ಮಾಯೆ, ಈ ಮತ್ತು ಈಶ್ವರ ಮತ್ತು ನನ್ನ ಕರ್ಮಗಳು ಇವೆಲ್ಲ ಕೂಡಿ ಏನ್ ಮಾಡ್ಲಕತ್ತವ? ನನಗೆ ಪುನರ್ಜನ್ಮ ಕಾರಣ ಆಗ್ಲಕತ್ತವ. ಅದಕ್ಕೆ ಪಂಚಭೂತಗಳಲ್ಲೇ ತಿರುಗಾಡಕತ್ತೀನಿ. ಅದಕ್ಕೆ ಭೂತ ಜವ್ವ ಅಂತ. ಪಂಚಭೂತಗಳಲ್ಲೇ ಮತ್ತೆ ಶರೀರ ಧರಿಸೋದಕ್ಕೆ ಭೂತಗಳಂತಾರೆ, ಮತ್ತಿನ್ನೇನಿಲ್ಲ. ಇದೆಲ್ಲ ಆಗ್ಬೇಕಾದ್ರೆ ಇದರಿಂದ ಏನಾಗ್ತದೆ? ಪಂಚಭೂತಗಳಲ್ಲಿ ಅನ್ನದ ರೂಪದಲ್ಲಿ ಸೃಷ್ಟಿಯಾಗಿ ತಂದೆ ಗರ್ಭ ಸೇರಿ ತಾಯಿ ಗರ್ಭ ಸೇರಿ ಮನೆಗೆ ಬಂದು ಮನೆಯಿಂದ ಜಗತ್ತಿನಾಗ ನನ್ನ ಲೀಲೆಗಳನ್ನು ನಾನು ಮಾಡ್ಲಕತ್ತೀನಿ ನೋಡಪ್ಪ ಅಂತ ಹಿಂಗೆ ಹೇಳ್ಕೊಂಡು ಹೋಗ್ತಾರೆ. ಈಗ ನಮ್ಮ ಮೂಲ ಕೆಲಸ ಏನದಪ್ಪ ಈಗ ಅಂದ್ರೆ ನಿರೂಪಣೆ ಆಗಲಿ, ವಚನ ಗಾಯನ ಆಗಲಿ, ದೋಹಾ ಗಾಯನ ಆಗಲಿ ಒಬ್ಬರಿಗಿನ ಸೀಮಿತ ಆಗಲಿ ಎಲ್ಲರಿಗೂ ಪ್ರಯತ್ನ ಮಾಡಬೇಕು. ಎಲ್ಲರೂ ಪ್ರಯತ್ನ ಮಾಡ್ಬೇಕು. ಎಲ್ಲರೂ ನಾನು ಹೇಳೋದು ಎಲ್ಲರಿಗೆ ಒಬ್ಬರೇ ಸೀಮಿತ ಅಲ್ಲ, ಎಲ್ಲರೂ ಪ್ರಯತ್ನ ಮಾಡ್ಬೇಕು. ನಾನು ಇವತ್ತ ದೋಹಾ ಗಾಯನ ಮಾಡ್ತೀನ್ರಿ ಅಂದ್ರೆ ಏನ್ ಮಾಡ್ಬೇಕು? ಯಾರು ದೋಹಾ ಗಾಯನ ಇನ್ಚಾರ್ಜ್ ಇರಲ್ಲ, ಒಬ್ಬರು ಇನ್ಚಾರ್ಜ್ ಇರ್ತೀರಿ, ಪ್ರಮುಖ ವ್ಯಕ್ತಿಗಳು. ನೀವು ಇನ್ನೊಬ್ಬರಿಗೆ ಹೇಳಿ ಇವು ಹಾಡ್ಲಕ್ ಪ್ರಾಕ್ಟೀಸ್ ಮಾಡ್ರಿ ಅದ ಅಂತ ತರಬೇತಿ ಕೊಡ್ಬೇಕು. ಎಲ್ಲದ್ರಾಗ ಒಂದೊಂದು ನಿಪುಣತೆ ಅದ. ಈಗ ನೀವು ಕಾರ್ಯಕ್ರಮ ನಿರೂಪಣೆ ಮಾಡುವಂತ ನಿಪುಣತೆ ನಿಮ್ಮಲ್ಲ. ಇನ್ನೊಬ್ಬರಿಗೆ ಇವತ್ತ ನೀವು ಮಾಡ್ರಿ, ಈ ರೀತಿ ತಗೊಂಡು ಮಾಡ್ರಿ ಅಂತೇಳಿ ಯಾರು ಎಕ್ಸ್ಪರ್ಟ್ ಇರ್ತೀರಿ ಅವರು ಗೊತ್ತಿರ್ಲಾರ್ದವ್ರಿಗೆ ಕಲಿಸ್ಬೇಕು. ಎಲ್ಲರೂ ಕಲಿಬೇಕು, ಎಲ್ಲರಿಗೂ ಎಲ್ಲ ಬರ್ಬೇಕು. ನನ್ನ ಹಿಡ್ಕೊಂಡೆ ಹೇಳಕತ್ತೀನಿ ವಿಚಾರ ಸಾಗರ, ಎಲ್ಲರಿಗೂ ಹೇಳಕ್ ಬರ್ಬೇಕು. ಅಯ್ಯ ಸತ್ರೆ ಅಮಾಸಿನ ಇಲ್ಲಂಗಿಲ್ಲ ಅನ್ನಂಗ ಇನ್ನೊಂದು ಸತ್ತೋದ್ರ ಹೋಗಲಕ್ಕ ನಾನು ಇದ್ರ ಪ್ರವಚನ ಮುಂದುವರಿಸ್ತೀನಿ ಅನ್ನಂಥದ್ದು ಯೋಗ್ಯತೆ ಎಲ್ಲರೊಳಗೂ ಬರಬೇಕು. ಎಲ್ಲಾನು ಹೇಳಕತ್ತೀನಿ ನಾನು. ಏನು ನಂದ ಬಲ್ಲಿನೂ ಏನು ಇಂಪಾರ್ಟೆನ್ಸ್ ಉಳಿಸ್ಕೊಳಂಗಿಲ್ಲ. ನೀವು ಯಾರು ಇಂಪಾರ್ಟೆಂಟ್ ಆಗ್ಬೇಡ್ರಿ, ಯಾವುದೇ ಒಂದು ಕೆಲಸಕ್ಕೆ ಇಷ್ಟೇ ಸೀಮಿತ ಆಗ್ಬೇಡ್ರಿ. ಎಲ್ಲರೂ ಪ್ರಯತ್ನ ಮಾಡಿ ಎಲ್ಲರೂ ಸಮಾನ ಸೂರ್ಯರಾಗ್ಬೇಕು.
ಕೂತಿ ಕೇಳಿ ಓದ್ತೀನಿ ಸೋಮಾರಿಗಳು ಆದ್ರಿ ಅಂತಂದ್ರೆ ನಿಮ್ಗೆ ಒಂದು ಹೇಳ್ತೀನಿ ವಾರ್ನಿಂಗ್ ಏನದಂದ್ರ ಈ ನಿಮ್ಮ ಸೋಮಾರಿತನದ ಫಲ ಎಲ್ಲಿ ಉಂಟಾಗ್ತದಂದ್ರ ನಿಮ್ಮಿಂದ ನಿಮ್ಮ ಮಕ್ಕಳು ಸೋಮಾರಿಗಳಾಗ್ತಾರ, ಮತ್ತೆ ನಿಮ್ಮ ಮಕ್ಕಳಿಗೆ ಬರುವಂತ ಬಹಳ ಸಂಗಾತಿಗಳು ಸೋಮಾರಿಗಳಾಗ್ತಾರ. ಆವಾಗ ನಿಮ್ಮ ಸೋಮಾರಿತನದನ್ನ ಇಟ್ಕೊಂಡು ಅವ್ರಿಗೆ ನೀವು ಆಕ್ಟಿವ್ ಮಾಡ್ತೀವಿ ಅಂದ್ರೆ ಎಂದೂ ಆಗಲ್ಲ. ಅವರು ಸೋಮಾರಿಗಳಾಗಿ ಮಗಳಿಗೊಂದು ಸೋಮಾರಿ ಅಳಿಯ ಮತ್ತು ಮಗನಿಗೊಂದು ಸೋಮಾರಿ ಸೊಸೆ ಸಿಕ್ಕಂದ್ರೆ ನಿಮ್ಗೆ ಏನಾಗ್ತದ, ಅಲ್ಲಿ ನಿಂತು ಇಲ್ಲಿ ತನ ಮಾಡಿದ್ದು ನಂದು ಸ್ವರ್ಗ ಅಲ್ಲ, ಇದು ನರಕ ಮಾಡೀನಿ ನನ್ನ ಜೀವನ ಅಂತೇಳಿ ಅವಾಗ ನಿಮಗ್ ಗೊತ್ತಾಗ್ತದೆ. ಈ ಸೋಮಾರಿತನದ ಒಂದು ಇಷ್ಟು ಪರಿ ತಿಳಿಸಿ ಹೇಳೋರು ಯಾರು ಸಿಗಂಗಿಲ್ಲ. ಮುಂದೆ ನಿಮ್ಮ ಜೀವನದೊಳಗ ಈ ಸೋಮಾರಿತನದ ಪರಿಣಾಮ ಹೆಂಗಾಗ್ತದ ಅನ್ನೋದು ನಾನು ನರಕ ದೃಷ್ಟಿ ಆಗ್ತದೆ. ಲವಲವಿಕೆಯಿಂದ ಆಕ್ಟಿವ್ ಆಗಿ ಮನೆ ಒಳಗೂ ಎಲ್ಲಾ ಕೆಲಸಗಳು ಮಾಡ್ರಿ, ಈ ಆಧ್ಯಾತ್ಮದ ಕೆಲಸಗಳನ್ನು ಮಾಡಿ. ಆಧ್ಯಾತ್ಮದ ಕೆಲಸಗಳು ನೀವು ಎಷ್ಟು ಮಾಡ್ತೀರಿ ಅಷ್ಟು ನಿಮ್ಮ ಮನೆಯೊಳಗಿನ ಕೆಲಸಗಳ ಭಾರ ಈಶ್ವರ ತನ್ನ ಹೆಗಲ ಮೇಲೆ ತಗೊಂಡು ನಿಮಗ ಆ ಒಂದು ಕಾರ್ಯಕಲಾಪಗಳಿಂದ ನಿಮಗೆ ಮುಕ್ತ ಮಾಡಿ ನಿಮ್ಗೆ ಆಧ್ಯಾತ್ಮದಾಗೇ ತೊಡಗಂಗ ಮಾಡ್ತಾನ. ಅದು ಎಲ್ಲ ಭಾರ ನನ್ನ ತಲೆ ಮೇಲೆ ಆದ, ನಾ ಮಾಡಿದ್ರೆ ಆಗ್ತದ, ನಾ ಮಾಡ್ಲಿಲ್ಲ ಅಂದ್ರೆ ಹಾಳಾಗಿ ಹೋಗ್ತದ ಅಂತೇಳಿ ನೀವು ತಿಳ್ಕೊಂಡಿರಿ. ಅವ್ರ ಮನೆಯವ್ರ ಏನಂತಾರ, ನೀನೇ ಎಲ್ಲರ ಹಾಳಾಗಿ ಹೋಗು, ನಾವು ಮತ್ತೆ ಆರಾಮ್ ಇರ್ತೀವಿ ಅಂತಾರ. ಕಾಯ್ಕೊಂಡು ಕೂತಾರ ಅವ್ರು ಹೋಗ ಕಡೆ ಅಂತ. ನೀವೇನ್ ತಿಳ್ಕೊಂಡಿರಿ, ನಮ್ಲಿಂದ ಇದೆಲ್ಲ ನಡೆದ ನೀವು ತಿಳ್ಕೊಂಡಿರಿ. ಅದಕ್ಕೆ ಅಲ್ಲ ನೀವು ಬಡ್ದಾಡಿ ಇದನ್ನ ಅಲಕ್ಷ್ಯ ಮಾಡಿಕೆ ಅದನ್ನೇ ಬಹಳ ಮಹತ್ವ ಕೊಟ್ಟು ಮಾಡ್ಲಕ್ಕತ್ತದ ಏನದ ಅದೇನದ ಪ್ರೇಯರ್. ನೀವೇಟ್ ಚಂದ ಮಾಡಿದ್ರು ಒಂದಿನ ಅದು ನಿಮ್ ಕೈ ಬಿಟ್ಬಿಡ್ತು. ಇದು ಕೈ ಬಿಡಂಗಿಲ್ಲ, ನಿಮ್ ಜೊತೆಗೆ ಜನ್ಮ ಜನ್ಮಾಂತರಕ್ಕೂ ಬರ್ತದೆ. ಅದಕ್ಕೆಲ್ಲರೂ ಮಾಡಿದಂತ ಹೇಳಕತ್ತೀನಲ್ರಿ, ನಾನು ಒಬ್ಬನೇ ಯಾರಿಗಾರ ಇಂಪಾರ್ಟೆನ್ಸ್ ಕೊಡ್ಲಕತ್ತಿಲ್ಲ. ಈ ಜಗತ್ತಿನಾಗ ಎಷ್ಟು ಜನಸಂಖ್ಯೆ ಅದ, ಓಸು ಮಂದಿ ಅದ ಆಗ್ಲೇಬೇಕು, ಇವತ್ತೆಲ್ಲ ನಾಳೆ ಆಗ್ಲೇಬೇಕು. ಈ ಆಶ್ರಮ ಇಲ್ಲ ಇನ್ನೊಂದು ಆಶ್ರಮದಾಗ ಅಂತದೊಂದು ಸ್ಥಿತಿ ಪಡ್ಕೊಳ್ಳೇಬೇಕು. ಅಂತ ಸ್ಥಿತಿ ಪಡ್ಕೊಳ್ಳಾರ್ದೆ ಸತ್ತು ಆದ್ರೆ ಏನಾಗ್ತದೆ, ಏನಾದ್ರೆ ಮತ್ತೆ ಪರೀಕ್ಷೆ ಕಟ್ಟಿ ಮತ್ತೆ ಬರ್ಬೇಕಾಗ್ತದೆ ಅಷ್ಟೇ. ಮತ್ತೆ ಬರ್ಬೇಕು ಅದೇ LKG ಅದೇ UKG ಅದೇ ಮಂದಿ ಕೈಲ ಬೈಸ್ಕೊಳ್ಳೋದು, ಮಂದಿ ಕೈಲ ಬಡಿಸ್ಕೊಳ್ಳೋದು. ರಿಸಲ್ಟ್ ಬರಲಿಲ್ಲ, ಮಾರ್ಕ್ಸ್ ಬರಲಿಲ್ಲ, ಜಗ್ಗಿ ಮಾರ್ಕ್ಸ್ ಬಂದ್ರು ಮುಂದೆ CET ನೀಟಿನಾಗ ಚಲೋ ಆಗಲಿಲ್ಲ, ಅದಾಗಲಿಲ್ಲ, ಗೋಳಾಟ ಹೋರಾಟ ಇವೆಲ್ಲ ಎದಕ್ ಬೇಕು? ಡಾಕ್ಟರ್ ಆಗೋದು ಬೇಡ, ಇಂಜಿನಿಯರ್ ಆಗೋದು ಬೇಡ, ನಾನು ಶುದ್ಧ ಬ್ರಹ್ಮಜ್ಞಾನಿ ಆಗೋದು ಮುಖ್ಯ. ಉರ್ದು ಎಲ್ಲ ತಗೊಂಡು ಏನಾಗಬೇಕು? ಎಷ್ಟೋ ಇಂಜಿನಿಯರ್ ಹುಡ್ತಾವೆ, ಎಷ್ಟೋ ಇಂಜಿನಿಯರ್ ಸಾಯ್ತಾವೆ, ಎಷ್ಟೋ ಡಾಕ್ಟರ್ ಬಿಡ್ತಾವೆ, ಎಷ್ಟೋ ಡಾಕ್ಟರ್ ಸಾಯ್ತಾವೆ. ನಮಗ್ ಬೇಕಾಗಿದ್ದು ಶುದ್ಧ ಬ್ರಹ್ಮ ಅಂತಂದ್ರೆ ಹುಟ್ಟಲಾರದಂತ ಸಾಯಲಾರದಂಥದ್ದು ಒಂದು ಪರಮಾನಂದ ಸ್ವರೂಪ ಬೇಕಾಗ್ಯದ. ಎದಕ್ ಬೇಕು? ಮತ್ತಿನ್ನೇನು ಸಂಘಟನೆಗೆ ಸಂಬಂಧಪಟ್ಟಂತೆ ಏನ್ ಮಾತಾಡ್ಬೇಕ? ಮುಗಿತ ಮುಂದಿನ ಹೋಗಮ್ಮ ಪಾಠಕ್ಕೆ ಮುಂದೋಣ. ಬರೀ ಇದೇ ವಟ ವಟ ಅನ್ಕೋತ ಕೂತ್ರೆ ಸಂಸಾರ ಇದು ಪರಮಾರ್ಥಕ್ಕೆ ಹೋಗಲ್ಲ. ಏನದ ಶ್ರೀ ವಿಚಾರ ಸಾಗರ 119ನೇ ವಿಷಯಾಂಕದ ಒಂದು ಉಪದೇಶ ಮುಗಿದದ. ಅದನ್ನ ಕ್ರಮಬದ್ಧವಾಗಿ ಏನದಪ್ಪ 4ನೇ ತರಂಗ ಉತ್ತಮ ಅಧಿಕಾರಿಗೆ ಉಪದೇಶ ಮಾಡ್ತಾ ಇದ್ದಾರೆ ಗುರುಗಳಾದವರು. ಈ ವಿಚಾರ ಸಾಗರ ಸಾಧು ಮಿಸ್ಟರ್ ದಾಸಿಯವರ ಕೃತಿ 42ನೇ ದೋಹ ಏನದಪ್ಪ ಅಂದ್ರೆ ಆತ್ಮವಿಮುಖತೆಯಲ್ಲಿ 2 ಪ್ರಕಾರ. ಒಂದು ಅಜ್ಞಾನಿಯ ಆತ್ಮವಿಮುಖತೆ, ಒಂದು ಸುಜ್ಞಾನಿಯ ಆತ್ಮವಿಮುಖತೆ. ಇಲ್ಲಿ ಇಬ್ರು ಆತ್ಮವಿಮುಖಿಗಳಾದಾಗ ವಿಷಯ ಭೋಗಗಳನ್ನ ಮಾಡ್ತಾರೆ. ಆದರೆ ಆ ವಿಷಯ ಭೋಗದಿಂದ ಉಂಟಾದ ಆನಂದ ಏನದಲ್ಲ, ಅದು ತನ್ನ ಸ್ವರೂಪದಿಂದಲೇ ಬಂದದ್ದು, ತನ್ನ ಆತ್ಮದಿಂದಲೇ ಬಂದದ್ದು ಅಂತೇಳಿ ಬ್ರಹ್ಮಜ್ಞಾನಿ ಆದವನು ತಿಳ್ಕೊತಾನ. ಅಜ್ಞಾನಿ ಆದವನು ಏನ್ ತಿಳ್ಕೊತಾನ? ಆ ವಿಷಯ ವಸ್ತುಗಳಿಂದಲೇ ನನಗೆ ಸುಖ ಆಗ್ಯದ ಅಂತ ತಿಳ್ಕೊತಾನ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಗೆ ಆಸರೆ ಆದಂತ ಅವು ಏನದವಲ್ಲ, ಶಬ್ದಕ್ಕ ಏನ್ ಆಸರೆ ಆಗ್ಯದ? ಆಕಾಶ. ಆಕಾಶದಿಂದ ಶಬ್ದಗಳು ಬರ್ತವ. ಮಧ್ಯದಲ್ಲಿ ಪಂಚಮಹಾಭೂತಗಳಿಂದ ಮಾಡಿದಂತ ಅನೇಕ ವಸ್ತುಗಳು ನಿಮಗೆ ಶಬ್ದ ಸುಖ ಕೊಡ್ತಾವ.
ಸ್ಪರ್ಶ ಗಾಳಿಯಿಂದ ಬರ್ತದ. ಎಷ್ಟೋ ಸ್ಪರ್ಶಗಳು ಬೆಳಕಿನಿಂದ ಸಂಜೆ ತನಕ ನೀವು ಈ ಶರೀರಕ್ಕೆ ಸ್ಪರ್ಶದ ಅನುಭವಗಳು ಮಾಡ್ಕೊತಿರ್ತೀರಿ. ನೀವು ಕುಂದ್ರ ನೆಲ ಇರ್ಬೋದು, ಚಾಪಿ ಇರ್ಬೋದು, ಗಾದಿ ಇರ್ಬೋದು, ಸೋಫಾ ಇರ್ಬೋದು, ಮತ್ತಿನ್ ಯಾವ್ದಾದ್ರು ಸ್ಪರ್ಶ ಸುಖಗಳಿರ್ಬೋದು. ಅವೆಲ್ಲ ಏನದವ, ಆ ಚಾಪಿಲಿಂತ ನೆಲದಲಿಂತ ನನಗೆ ಸುಖ ಆಗ್ಯದ, ಸೋಫಾದಲಿಂತ ಸುಖ ಆಗ್ಯದ, ಹೆಂಡ್ರ ಮಕ್ಕಳಿಂತ ಸುಖ ಆಗ್ಯದ ಅಂತಂದ್ರೆ ಸುಖ ಇಲ್ಲವು. ಅದು ಎಲ್ಲಿ ಸುಖ, ಎದ್ರ ಸುಖ ಅಂದ್ರೆ ನಿಮ್ಮ ಆತ್ಮದಿಂದಲೇ ಆ ಸುಖ ಬಂತು. ರೂಪ, ಕಣ್ಣಿಗೆ ನಾನಾ ರೀತಿ ರೂಪಗಳು ಸೃಷ್ಟಿ ಆಗ್ಲಕ್ಕತ್ತವ ಅಗ್ನಿಯಿಂದ, ಆವು ಪಂಚಭೂತಗಳಿಂದ ಆದ ರೂಪಗಳೆಲ್ಲ ನಿಮಗೆ ರೂಪ. ಆ ರೂಪಗಳಿಂದ ನಿಮಗೆ ಸುಖ ಆಗ್ತದಕ್ಕೆ ಅವುಗಳನ್ನೇ ಕಣ್ಣು ಬಿಟ್ಟು ನೋಡ್ತಿರ್ತೀರಿ. ನೀವು ಏನು ಚಂದನ ವಸ್ತುಗಳು ನೋಡಿದಾಗ ನಿಮಗೇನು ಆನಂದ ಆಗ್ತದ, ಅದು ನಿಮ್ಮ ಆತ್ಮದ ಆನಂದನೇ ಇರ್ತದ. ಆ ವಸ್ತುಗಳಲ್ಲಿ ಆನಂದವಿಲ್ಲ. ರುಚಿಗಳು ಸಹಿತ ಹೊರಗೆ ನಾನಾ ರೀತಿ ರುಚಿಗಳನ್ನು ಅನುಭವಿಸ್ತೀರಿ. ಆ ರುಚಿಗಳಲ್ಲಿ ಆನಂದವಿಲ್ಲ. ಆನಂದ ಏನು ಉಂಟಾಗ್ತದ ಅದು ನಿಮ್ಮ ಆತ್ಮದಿಂದಲೇ ಆಗ್ತದ. ಗಂಧ, ಸುವಾಸನೆಗಳಿಂದ ನೀವೇನು ಸುಖ ಅನುಭವಿಸ್ತೀರಿ, ಆ ಸುಖಗಳು ಆ ಗಂಧಗಳಲ್ಲಿ ಇಲ್ಲ. ಅವು ಏನದವ, ಆ ಗಂಧಗಳು ಏನತ್ತವ, ಗಂಧಗಳಿಂದ ಉಂಟಾಗುವ ಆನಂದ ಅದು ನಿಮ್ಮ ಆತ್ಮಕ್ಕೆ ಆನಂದ. ಹೇಗೆ ಹೇಳ್ತೀರಿ ಈ ಆನಂದ ಆತ್ಮದಿಂದಲೇ ಆಗ್ತದ, ಆತ್ಮದಿಂದಲೇ ಆಗ್ತದ ಅಂದ್ರೆ ನೀವು ಆನಂದವಾಗಿರ್ಬೇಕಾದ್ರೆ ಇವೆಲ್ಲ ಬೇಕಾಗಿಲ್ಲ. ಇವೆಲ್ಲ ಇಲ್ಲದಿದ್ದರೂ ಸಹಿತ ಆನಂದವಾಗಿರುವಂತಹ ಒಂದು ಅನುಭವ ಪ್ರತಿನಿತ್ಯ ನೀವು ಅನುಭವಿಸ್ತೀರಿ. ಮಲಗಿ ನಿದ್ರೆ ಮಾಡುವಾಗ ಯಾವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಒಂದು ವಿಷಯಗಳು ಇಲ್ಲವೇ ನೀವೇನ್ ಮಾಡ್ತೀರಿ, ಆನಂದವಾಗಿರ್ತೀರಿ. ಯಾವ ವಿಷಯ ಭೋಗ ಇಲ್ಲದೆ ನಿದ್ದೆ ಒಳಗೆ ಹಂಗೆ ಆನಂದ ಇರ್ತೀರಿ, ಅದರಂಗೆ ಎದ್ದಾಗ ಕೂಡ ವಿಷಯ ಭೋಗಗಳು ಇಲ್ಲದೆ ಆನಂದವಾಗಿರುವಂತ ಸಾಧನೆ ಮಾಡುವ ಅವಶ್ಯಕತೆ ಸಾಧ್ಯತೆ ಆದ. ವಿಷಯ ಭೋಗದಲ್ಲಿ ಸುಖ ಆದ ಅಂತ ತಿಳ್ಕೊಂಡವ ಅಜ್ಞಾನಿ ವಿಷಯ ಭೋಗ ಇಲ್ಲ ಅಂದ್ರೂ ಆನಂದವಾಗಿರ್ಲಕ್ಕೆ ಸಾಧ್ಯ ಆದ ಅಂತೇಳಿ ಜ್ಞಾನಿಯ ಅನುಭವದ ಮಾತು. ಅದು ಪ್ರತಿನಿತ್ಯ ಯಾವ ವಿಷಯ ಭೋಗ ಇಲ್ಲ ಅಂದ್ರೂ 8 ತಾಸು 10 ತಾಸು ಮಲ್ಕೊಂಡು ನಿದ್ದೆ ಮಾಡುವಾಗ ಎಲ್ಲ 84 ಲಕ್ಷ ಜೀವರಾಶಿಗಳಿಗೆ ಅದು ಅನುಭವಕ್ಕೆ ಬರ್ತದೆ. ಆ ಅನುಭವವನ್ನ ನಾವು ಎಳೆ ಹಿಡ್ಕೊಂಡು ನಾವು ಗಳಿಸ್ಕೋಬೇಕಾಗ್ಯದ ಆಧ್ಯಾತ್ಮ ಸಾಧನೆ. ಅದಕ್ಕೆ ಇದನ್ನ ಏನ್ ಮಾಡ್ಬೇಕು, ಒಂದು ಪೇಪರ್ ತಗೊಂಡು, ನೋಟ್ಬುಕ್ ತಗೋಬೇಕು, ಪೇಪರ್ ಅಲ್ಲ ನೋಟ್ಬುಕ್ ಇಟ್ಕೋಬೇಕು. ಎಲ್ಲರೂ ಪೆನ್ನ ನೋಟ್ಬುಕ್ ಇಟ್ಕೋಬೇಕು. ಒಂದು ಕ್ರಮ ಸಂಖ್ಯೆ ಸೀರಿಯಲ್ ನಂಬರಿಗೆ ಒಂದು ಸಣ್ಣದು ಹಾಕೋಬೇಕು, 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅಷ್ಟು ಹಾಕೋಬೇಕು ಜರಿ. ಆಮೇಲೆ ಮುಂದೆ ಪೇಜ್ ಎಷ್ಟು ದೊಡ್ಡದಿರ್ತದ ಅದರ 2 ಭಾಗ ಮಾಡಬೇಕು. ಒಂದರ ಮೇಲೆ ಅಜ್ಞಾನಿಯ ಆತ್ಮವಿಮುಖತೆ ಅಂತ ಬರೀಬೇಕು, ಇನ್ನ ಒಂದರ ಮೇಲೆ ಸುಜ್ಞಾನಿಯ ಆತ್ಮವಿಮುಖತೆ ಅಂತ ಬರೀಬೇಕು. ಅಜ್ಞಾನಿಯ ಆತ್ಮವಿಮುಖತೆ, ಸುಜ್ಞಾನಿಯ ಆತ್ಮವಿಮುಖತೆ. ಅವಾಗ ಬರೆಸ್ತಿರ್ತೀನಿ. ಯಾಕಂತಂದ್ರೆ ಉತ್ತು ಬರೆಯಕಿಲ್ಲ ನೀವು ಆಮೇಲೆ ಅದರ ಸಲುವಾಗಿ. ಆಮೇಲೆ ಕುಂತಿದ್ದು ಯೂಟ್ಯೂಬ್ ತೆಗೆದು ಬರಿಬೇಕಾದ್ರೆ ತ್ರಾಸ ಆಗ್ತದ. ಅದಕ್ಕೆ ನಾವು ಈಗ ಒಂದಿಷ್ಟು ವರ್ಷ ಬಿಡಮಂತೇಳಿ ಬರ್ತಿರ್ತೀವಿ. ಏನಪ್ಪ ಈ ಕ್ರಮ ಸಂಖ್ಯೆ 1 ಏನ್ ಬರೀತೀರಿ, ಅಜ್ಞಾನಿಯ ಆತ್ಮವಿಮುಖತೆಯಲ್ಲಿ ಏನಿರ್ತದಂತಂದ್ರೆ ಶ್ರುತಿ ಸಮ್ಮತನೂ ಇರ್ತದ, ಶ್ರುತಿ ವಿರುದ್ಧನೂ ಇರ್ತದ. ಭೋಗ ವೇದಗಳ ಸಮ್ಮತ, ಜ್ಞಾನದ ಸಮ್ಮತ. ವೇದ ಅಂದ್ರೆ ಜ್ಞಾನ, ಶ್ರುತಿ, ಗುರುವಾಕ್ಯ, ಹಿರಿಯರ ಅನುಭವದ ವಾಕ್ಯ, ಶಾಸ್ತ್ರದ ವಾಕ್ಯ. ಅವು ಏನ್ ಹೇಳ್ತವ, ಅವಕ್ಕೆ ಸಮ್ಮತನೂ ಇರ್ತವ ಮತ್ತೆ ವಿರುದ್ಧ ನಿಷಿದ್ಧ ಇರೋವನು ಇರ್ತಾವ. ಅಜ್ಞಾನಿಗಳು 2 ಇರ್ತಾವ. ಡಾಕ್ಟರ್ ಏನ್ ಹೇಳ್ತಾನ, ಯಾವಾಗ ಕರೆದು ತಿನ್ಬೇಡ, ಒಂದ್ ಸ್ವಲ್ಪ ಹಾಲು ಅನ್ನ ಉಂಡು ಇರು ಅಂತ ಹೇಳ್ತಾನ. ಜ್ಞಾನಿ ಆದ ಪೇಷಂಟ್ ಏನ್ ಮಾಡ್ತಾನ, ಹಾಲು ಅನ್ನನೂ ಉಣ್ತಾನ, ಕೂತ್ಬಿಡ್ತಾನ. ಅಷ್ಟೇ ಸಾಕು, ಅಷ್ಟೇ ಉಂಡು ಆರಾಮಾಗಮ್ಮಪ್ಪ. ಅಜ್ಞಾನಿ ಪೇಷಂಟ್ ಇದ್ದಾವ ಏನ್ ಮಾಡ್ತಾನ, ಹಾಲು ಅನ್ನನೂ ಉಣ್ತಾನ ಮತ್ ಕರೆದದ್ನು ತಿಂತಾನ. ಔಷಧ ತಗೊಂಡಿನಲ್ಲ, ಮತ್ತೆ ಔಷಧದಿಂದ ಆರಾಮ ಆಗ್ತದ. ಇದು ಯಾಕೆ ತಿಂದ್ರಿ ಏನಾಗ್ತದ. ನೀವು ಎಲ್ಲಿ ತನಕ ಹ್ಯಾಬಿಟ್ ಚೇಂಜ್ ಆಗಲ್ಲ ಅಲ್ಲಿ ತನಕ ಆರೋಗ್ಯ ಕೆಟ್ಟವತ್ತೇ ಹೋಗ್ತದೆ. ಹ್ಯಾಬಿಟ್ ಚೇಂಜ್ ಮಾಡ್ಬೇಕು.
ಹಿಂಗಾಗಿ ಶ್ರುತಿ ಸಮ್ಮತ ಮತ್ತು ಏನದು ವಿಹಿತ ಮತ್ತು ನಿಷಿದ್ಧ ಎರಡೂ ಭೋಗಗಳಿರ್ತಾವ. ವಿಹಿತ ಮತ್ತು ನಿಷಿದ್ಧ. ವಿಹಿತ ಅಂದ್ರೆ ಮಾಡಬೇಕಾಗಿದ್ದು ಪ್ಲಸ್ ನಿಷಿದ್ಧ ಎರಡೂ ಇರ್ತಾವ. ಈ ಕಡೆ ನೀವೇ ಬರೀತೀರಿ. ಏನ್ ಬರೀತೀರಿ? ಸುಜ್ಞಾನಿ ಆತ್ಮವಿಮುಖತೆ ಏನಿರ್ತದಲ್ಲಿ ಕೇವಲ ಶ್ರುತಿ ಸಮ್ಮತ ವಿಹಿತ ಭೋಗ ಮಾತ್ರ ಇರ್ತದೆ ಸುಜ್ಞಾನಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 2. ಅಜ್ಞಾನಿದೇನಿರ್ತದ? ರಾಗಭರಿತ, ಮೋಹಭರಿತ ಆತ್ಮವಿಮುಖತೆ. ಅವನ ಆತ್ಮವಿಮುಖತೆಯಲ್ಲಿ ರಾಗ ಮೋಹಗಳಿರ್ತಾವ. ರಾಗ ಮೋಹ ಅಂದ್ರೆ ಏನು? ಅಟ್ರಾಕ್ಷನ್, ಆಕರ್ಷಣೆ. ಆಕರ್ಷಣೆ ಅಂತಂದ್ರೆ ಬರೀ ಮುಂದಿನ ಆಕರ್ಷಣೆ, ಹಿಂದಿಂದ ಲಕ್ಷ್ಯ ಇರಂಗಿಲ್ಲ ಅವರಿಗೆ. ಇದು ತಿಳ್ಕೊಳ್ರಿ. ಮೋಹ ಅಂದ್ರ ಆಕರ್ಷಣೆ ಅಂತಂದ್ರ 10 ಮನಿ ಕಟ್ಟಿಸಿದ್ದೀರಿ, ಇಷ್ಟು ಮನಿ ಅದಾವತ್ತು ಹಿಂದಿಂದ ಕಟ್ಟಿಸಿದ್ದಿದ್ರ ಬಗ್ಗೆ ಲಕ್ಷ್ಯ ಇಲ್ಲ ಅವರಿಗೆ. ಇನ್ನ ಒಂದು ಮನಿ ಕಟ್ಟಿಸೋದ್ರ ಕಡೆ ಲಕ್ಷ್ಯ ಇರ್ತಲ್ಲ, ಅದಕ್ಕೆ ಮೋಹ ಅಂತಾರ. ತಿಳ್ಕೊರಿ. ಮುಂದಿಂದು ಹಿಂದ್ ಬೇಕಾದಷ್ಟು ಗಳಿಸಿರ್ತಾರ, ಅದ್ರ ಕಡೆ ಲಕ್ಷ್ಯನೇ ಇಲ್ಲ ಅವರಿಗೆ. ಮುಂದಿಂದ ಗಳಿಸೋದ್ರ ಬಗ್ಗೆ, ಹಿಂದ ಹಡದ ತಂದೆ ತಾಯಿ ಅಜ್ಜ ಅಜ್ಜಿ ಹಿಂದ ದೊಡ್ಡ ಪರಿವಾರ ಅದ, ಅವ್ರ ಕಡೆ ಲಕ್ಷ್ಯ ಇಲ್ಲ. ಈಗ ಬಂದಳಲ್ಲ ಹೆಂಡತಿ, ಅಕ್ಕಿ ಕಡೆ ಲಕ್ಷ್ಯ. ಎಲ್ಲಿ ತನಕ? ಮುಂದೆ ಮಕ್ಕಳಾಗ ತನಕ. ಮುಂದೆ ಮಕ್ಕಳಾದವು ಅಂತಂದ್ರ ಹೆಂಡತಿ ಕಡೆ ಅಲಕ್ಷ್ಯ. ಹಿಂದಿಂದ ಅಲಕ್ಷ್ಯ ಮಾಡೋದು, ಮುಂದಿಂದ ಮಾತ್ರ ಲಕ್ಷ್ಯ ಕೊಟ್ಟು ಕಾಳಜಿ ಮಾಡೋದು ಮೋಹ. ಕರೆಕ್ಟಾ ಇದು ಹೇಳಿದ್ದು? ಹಿಂದಿಂದೆಲ್ಲ ಅಲಕ್ಷ್ಯ ಮಾಡ್ಕೊತ ಹೋಗೋದು. ಯಾರು ನಿಮಗ್ ಬಾಳುವುದಕ್ಕ, ಬೆಳೆಯುವುದಕ್ಕ, ಹುಟ್ಟುವುದಕ್ಕ, ಬೆಳಗುವುದಕ್ಕ ಏನ್ ಸಹಾಯ ಮಾಡ್ಯಾರ? ಶಿಕ್ಷಕರು, ಆ ತಂದೆ ತಾಯಿ, ಅವೆಲ್ಲ ಓದಕ್ಕ ಕಟ್ಟಿ ಮೂಲೆಗೆ ಹೋಗದ್ ಬಿಡೋದು. ಈಗ ಸದ್ಯ ಒಂದು ಮನಿ, ಪ್ಲಾಟ, ಹೆಂಡತಿ, ಮಕ್ಕಳು, ಮುಂದಿನ ಭವಿಷ್ಯದ ಬಗ್ಗೆ ಮಾತ್ರ ಕಾಳಜಿ ವಹಿಸಿ ಹಿಂದಿಂದ ಭೂತ ಕಾಲವನ್ನ ಬಿಸಾಕೋದಕ್ಕೆ ಮೋಹ ಅಂತ. ಅಜ್ಞಾನ. ಏನಾರು ಗೊತ್ತ? ನನಗೇನ್ ಗೊತ್ತ? ನನಗೆ ಸಾಕಾಗ್ಯಾರ ಸಂಸಾರ ಹೇಳಕ್ಕೆ. ಆ ಮುದುಕರಿಗೆ ಅಂತಿರ್ತಾವ ನೋಡಿ, ಅವ್ರ ಬಗ್ಗೆ ಕಾಳಜಿ ಮಾಡಿ, ಅವ್ರ ಬಗ್ಗೆ ಕೇರ್ ಮಾಡಿ, ಅವ್ರಿಗೆ ಏನ್ ಬೇಕು ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡುವುದು ಕರ್ತವ್ಯ. ಮುಂದೆ ಏನದ? ಸುಜ್ಞಾನಿನೇನದ? ಇವನು ರಾಗ ಭರಿತಾ ಇದ್ರ, ಮೋಹ ಭರಿತಾ ಇತ್ತಂದ್ರ ಇವನ್ ಹೆಂಗಿರ್ತದ? ಸುಜ್ಞಾನಿ ಆತ್ಮವಿಮುಖತೆ ರಾಗರಹಿತ, ಮೋಹರಹಿತ, ಆಕರ್ಷಣೆ ರಹಿತ. ಅವನಿಗೆ ಯಾವ ಆಕರ್ಷಣೆಗಳು ಇಲ್ಲ. ಸುಮ್ಮನೆ ನನ್ನ ಭೋಗದಾಗ ಪ್ರಾರಬ್ಧಕ್ಕೆ ಏನೋ ಇವು ಜೋಡಾಗ್ಯಾವ ಅಂತ ಹೇಳಕ್ಕೆ ಮಾಡ್ಬೇಕಾಗ್ಯದ ನನ್ನ ಕರ್ತವ್ಯ ಅಂತ ಮಾಡ್ತಿರ್ತಾನ ಅಷ್ಟೇ. ತೆಕ್ಕೊಂಡು ಹೋಗ್ಬೇಕಾಗ್ಯದ. 4 ಮಂದಿ ಏನಂತಾರು? ತಾಳಿ ಕಟ್ತೀವಿ, ಹುಟ್ಟ್ಯಾವ ಮಕ್ಕಳು, ಕರ್ಮಕ್ಕೆ ಸಿಕ್ತಾನ ಗಂಡ, ಕರ್ಮಕ್ಕೆ ಸಿಕ್ತಾಳ ಹೆಂಡತಿ, ಕರ್ಮಕ್ಕೆ ಹುಟ್ಟ್ಯಾವ ಅಂತೇಳ ಅಂದು ಅವ ಸುಮ್ಮ ಕರ್ತವ್ಯ ಮಾಡ್ತಿರ್ತಾನೆ ಹೊರತು ಅದನ್ನೇನು ದೊಡ್ಡ ವಿಶೇಷ ವಸ್ತುಗಳನ್ನಂಗ ನೋಡಂಗಿಲ್ಲ. ಒಬ್ಬೊಬ್ರು ಏನ್ ಮೈ ಮೇಲೆ ಹಾಕೊಂಡು ಒದ್ದಾಡ್ತಿರ್ತಾರ. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಹೆಂಡ್ರಿಗೆ, ಅವ್ರ ಮೇಲೆ ಇವ್ರು ಬಿದ್ದು, ಇವ್ರ ಮೇಲೆ ಅವ್ರು ಬಿದ್ದು ಏನಾಗ್ತದೆ ಗೊತ್ತದ? ಇದು ಒಬ್ಬರ ಮೇಲೆ ಒಬ್ರು ಬಿದ್ದು ಒದ್ದಾಡಿ, ಒಬ್ಬರು ಆನಿ ಅಂತ, ಒಬ್ಬರ ಮೇಲೆ ಒಂಟಿ ಅಂತ, ಅವ್ರ ಮೇಲೆ ಇವ್ರು ಕೂತು, ಇವ್ರ ಮೇಲೆ ಅವ್ರು ಕೂತು ಹೀಗೆ ಮಾಡೋದ್ರಿಂದ ಏನಾಗ್ತದೆ ಗೊತ್ತದ? ಭಯಂಕರ ಮೋಹ ಉಂಟಾಗ್ತದ. ಈ ಶರೀರಗಳ ಸ್ಪರ್ಶ ಹೆಚ್ಚು ಮಾಡಿ ಬದುಕು ಮಾಡಿ ಹೋದ್ರೆ ಭಯಂಕರ ಮೋಹ ಉಂಟಾಗಿ, ಆ ಮೋಹದಲ್ಲೇ ಸತ್ತು ಹೋದ್ರೆ ಇಷ್ಟೆಲ್ಲರಿಗೆ ನಾನು ಮೋಹಿಸಿ ಸತ್ತು ಅಂದ್ರೆ ಹೆಂಗ್ ಮಾಡ್ಬೇಕಂದ್ರೆ ಮುಂದೆ ಮೋಹ ಜಾಸ್ತಿ ಮಾಡಿ ಸತ್ತವ್ರು ಏನಾಗ್ತಾರೆ ಗೊತ್ತದ? ಶರೀರದ ಸ್ಪರ್ಶದ ಮೋಹ ಜಾಸ್ತಿ ಮಾಡಿ ಹೆಂಡ್ರು, ಮಕ್ಕಳು, ಗಂಡ್ರು ಒಬ್ಬರ ಮೈ ಮೇಲೆ ಒಬ್ರು ಬಿದ್ದು ಆಟ ಆಡಿ ಹೋಗಿರ್ತಾರಲ್ಲ, ಅವ್ರು ಏನಾಗ್ತಾರೆ ಗೊತ್ತದ? ಏನಾಗಿ ಬಿಡ್ತಾರೆ ಗೊತ್ತದ? ಇಲ್ಲ ನಿಮ್ಮ ಕರ್ಮ ಸಿದ್ಧಾಂತದಾಗ ಕಪ್ಪಿಯಾಗಿ ಬಿಡ್ತಾರೆ. ಕಪ್ಪಿಯಾಗಿ ಎಲ್ಲಿರ್ತಾರೆ ಅಂದ್ರೆ ಅವ್ರು ಭಕ್ತರು ಮೋಹರಾಗಿರ್ತಾರೆ.
ನನ್ನ ಮಕ್ಕಳು ಮೊಮ್ಮಕ್ಕಳು ಎಷ್ಟು ಚಂದ ಆಟ ಆಡಿಸ್ತಿದ್ದ, ಸತ್ತೋಗ್ಬಿಟ್ಟ, ಏನ್ ಮಾಡ್ಲಿ ಅಂತಂದ್ರೆ ಅವರು ಜಳಕ ಮಾಡಿದ ನೀರೇ ನನ್ನ ಮೈ ಮೇಲೆ ಬೀಳಿ, ಅವ್ರು ಜಳಕ ಮಾಡಿದ ನೀರು ಇದ್ರ ಮೈ ಮೇಲೆ ಬಿದ್ದರೆ ಕಪ್ಪಿ ಖುಷಿ ಆಗ್ತಿರ್ತು. ಕಪ್ಪಿ ಆಮೇಲೆ ಬ್ರಹ್ಮನ ಕಡೆ ತಲೆ ಇಟ್ಕೊಳ್ಳೋದು ಬಿಟ್ಟಕ್ಕೆ ಹೆಂಡತಿ ಕಡೆ ತಲೆ, ಮಕ್ಕಳ ಕಡೆ ತಲೆ, 24 ತಾಸು ಅವು ಏನ್ ಮಾಡ್ತಾವ, ಇವೇನ್ ಮಾಡ್ತಾವ, ಅವು ಎಲ್ಲಿಯವ ಇವು ಎಲ್ಲಿಯವ, ಬರೀ ಅದರಾಗೇ ತಲೆ ಕೆಡಿಸ್ಕೊಂಡು ಸತ್ತವ್ರು ಏನಾಗ್ತಾರ ಗೊತ್ತದ? ಏನಾಗ್ತಾರ? ಹಲ್ಲಿಯಾಗಿ ಹುಡ್ತಾರ. ಅಲ್ಲಿ ಟ್ಯೂಬ್ಲೈಟ್ ಬಲ್ಲಿ ಹಲ್ಲಿ ನೋಡ್ರಿ ಸ್ವಲ್ಪ, ಅವು ನಿಮ್ಮನ್ನೇ ನೋಡ್ತಿರ್ತಾವ ಇಲ್ಲ ಹಿಂಗ. ಅವು ಬೇರೆ ಯಾರು ಅಲ್ಲ, ನಿಮ್ಮ ಮೇಲೆ ಭಯಂಕರ ಲಕ್ಷ್ಯ ಇಟ್ಟಕ್ಕೆ ಸತ್ತು ಹಿಂದಿನ ಜೀವಿಗಳು. ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಹೆಂಡ್ರು ತಿಂದು ಬಿಟ್ಟದ್ದು ಗಂಡ್ರು ತಿಂದು ಬಿಟ್ಟದ್ದು ಹೆಂಡ್ರು, ಮುದ್ರಿ ಒಬ್ಬರು ತಿಂದು ಒಟ್ಟ ಹಿಂಗ ಮುದ್ರಿ ಒಂದು ಸ್ನೇಹ ಮಾಡಿ ಹೋಗಿರ್ತಾರಲ್ಲ, ಅವ್ರು ಏನಾಗಿ ಬಿಡ್ತಾರ ಗೊತ್ತದ? ಇರುವೆಗಳು, ಜಿರಳೆಗಳು, ನೀವು ಮುಸ್ರಿ ಪ್ಲೇಟ್ ಇಟ್ಟರೆ ಸಾಕು ನೊಣಗಳು ಬರ್ತಾವಲ್ಲ, ಅವು ಏನ್ ಬೇರೆ ಯಾರು ಅಲ್ಲ, ನೀವು ತಿಂದು ಬಿಟ್ಟದ್ದು ತಿಂದು ಎಲ್ಲ ಜೀವಿಗಳು. ಮತ್ ನಿಮ್ಮದು ತಿನ್ನಕ್ ಬಂದು ಯಾರಿಗೆ ತಿನ್ನ ಅಧಿಕಾರ ಇಲ್ಲ, ಅವರೇ ಬರ್ತಾರ. ಈಗ ನೀವು ಆಚೆ ಬುರುಕತನದಿಂದ ಏನು ಸಂಸಾರ ಮಾಡಿ ಓದ್ತೀರಿ, ಮತ್ತೆ ಬರ್ಬೇಕಾಗ್ತದ ಅವ್ರದೇ ಮುಸ್ರಿ ತಿನ್ಲಕ್ಕ, ಅವ್ರದೇ ಮೈ ಮೇಲೆ ಸ್ನಾನ ಮಾಡಿದ ನೀರು ಮೈ ಮೇಲೆ ಹಾಕೊಳಕ್ಕ, ಅವ್ರನ್ನೇ ಅವ್ರ ಮನೆಗಿದ್ದು ಹುಳ ಉಪ್ಪಡಿ ತಿಂದು ಅಲ್ಲೇ ಅವ್ರಿಗೆ ನೋಡ್ಕೋತ ಇರ್ಲಕ್ಕ. ಇವೆಲ್ಲ ಬೇಕಾ ಜನ್ಮಗಳು ನಿಮಗೆ? ರಾಗರಹಿತವಾದ ಜೀವನ ಮಾಡಬೇಕು, ಆಕರ್ಷಣೆ ಇರಬಾರದು. ಅಜ್ಞಾನ ಅದು ಮತ್ತಿನ್ನೇನದು? ಹೇಳೋರಿಲ್ಲ ಕೇಳೋರಿಲ್ಲ, ಹೆಂಗ್ ಬೇಕಂಗ್ ಜೀವನ. ಹೇಳೋರು ಸಿಕ್ಕಾಗಾದ್ರೂ ಒಂದ್ ಸ್ವಲ್ಪ ಮೋಹ ಕಡಿಮೆ ಮಾಡ್ಕೋಬೇಕು, ಆಕರ್ಷಣೆ ಕಡಿಮೆ ಮಾಡ್ಕೋಬೇಕು. ಕೇವಲ ಬಾಳುವುದಕ್ಕ ಬೆಳೆಯುವುದಕ್ಕ ಏನು ಅವರಿಗೆ ಅವಶ್ಯಕತೆ ಅದ ಅಷ್ಟು ಕರ್ತವ್ಯಗಳು ಮಾಡಿ ಎಲ್ಲಿರ್ಬೇಕು ಅಲ್ಲಿಡ್ಬೇಕು, ನೀವೆಲ್ಲಿರ್ಬೇಕು ಅಲ್ಲಿರ್ಬೇಕು, ಅವ್ರೇನ್ ಮಾಡ್ಲಕ್ ಅವ್ರಿಗೆ ಬಿಡ್ಬೇಕು, ನೀವೇನ್ ಮಾಡ್ಬೇಕು ನೀವು ಮಾಡ್ಬೇಕು ಅಷ್ಟೇ. ರಾಗರಹಿತ, ಮೋಹರಹಿತ, ಆಕರ್ಷಣೆ ರಹಿತ ಜ್ಞಾನಿದು. ನೆಕ್ಸ್ಟ್ ಏನು? ಮೂರನೇ ಪಾಯಿಂಟ್ ಹೌದಿಲ್ಲ. ಈಗ ನೆಕ್ಸ್ಟ್ ಏನದ? ವಿಕ್ಷೇಪಯುಕ್ತ, ಚಂಚಲಯುಕ್ತ ಇರ್ತದ. ದೋಷ ಹೌದಿಲ್ಲ, ದೋಷ ಇದೆ, ಚಂಚಲತೆ ಇರೋದು. ಒಂದು ಅವನ ಇನ್ನ ಒಂದ್ರ ಮೇಲೆ ಕ್ಯೂರಿಯಾಸಿಟಿ ಇಟ್ಕೊಂಡು ಹೋಗೋದು ಚಂಚಲತೆ. ಇವ್ದು ಹೆಂಗಿರ್ತದ? ಸುಜ್ಞಾನಿದು ಈ ಕಡೆ ಬರ್ಕೋಬೇಕು. ರಾಗ ಮೋಹ ಏನದಲ್ಲ ಅದೇ ನಿರ್ಮಲ ಅಂತ ಬರ್ಕೋಬೇಕಲ್ಲ, ನಿರ್ಮಲ ಚಿತ್ತ. ರಾಗ ಮೋಹ ಏನದ ರಹಿತ ಇರೋದು ನಿರ್ಮಲ ಚಿತ್ತ, ರಾಗ ಭರಿತ ಏನದ ಇದು ಮಲೀನ ಚಿತ್ತ. ಎರಡನೇ ಸೀರಿಯಲ್ ಏನದ? ಮಲೀನ ಚಿತ್ತ, ನಿರ್ಮಲ ಚಿತ್ತ. ಅದು ರಾಗ ಭರಿತ, ರಾಗ ರಹಿತ. ಇದೇನದ? ವಿಕ್ಷೇಪಯುಕ್ತ, ವಿಕ್ಷೇಪ ರಹಿತ. ಇದೇನದ? ಚಂಚಲ ಚಿತ್ತ, ನಿಶ್ಚಲ ಚಿತ್ತ ಬರ್ಕೋಬೇಕಿದು. ವಿಕ್ಷೇಪ ಇತ್ತು ಅಂದ್ರೆ ಚಂಚಲ ಚಿತ್ತ, ದೋಷ ಇದು. ವಿಕ್ಷೇಪ ರಹಿತ ಇತ್ತು ಅಂದ್ರೆ ನಿರ್ದೋಷ. ಅಲ್ಲೇನದ ಅವಶ್ಯಕತೆ ಅಷ್ಟು ಕೆಲಸ ಮಾಡಿ ಮತ್ತೆ ನೀವು ಒಳ್ಳೆ ಬಂದು ನಿಮ್ಮ ಕೆಲಸಕ್ಕೆ ಕೂತ್ರಿ, ಇದು ನಿರ್ದೋಷ. ದೋಷಗಳೆಲ್ಲ ಹೋಗ್ಬಿಡ್ತಾವ. ಬರ್ಕೊಂಡ್ರೆ ವಿಕ್ಷೇಪಯುಕ್ತ, ವಿಕ್ಷೇಪ ರಹಿತ ಅಂದ್ರೇನು? ಚಂಚಲ ಚಿತ್ತ, ನಿಶ್ಚಲ ಚಿತ್ತ. ಒಂದು ಅಜ್ಞಾನಿದು, ಒಂದು ಜ್ಞಾನಿದು. ಇದು ಏನದ? ದೋಷ ಸಹಿತ, ಅದು ದೋಷ ರಹಿತ. ಮುಂದೆ ನಾಲ್ಕನೇದು ಸಮಾಧಿ ಅಂತಂದ್ರೆ ಆತ್ಮದ ಬಾಣದಲ್ಲಿರಲು. ವಿಕ್ಷೇಪ ಚಿತ್ತ ಏನು? ವಿಕ್ಷೇಪ ಅಂದ್ರೆ ಚಂಚಲ ಚಿತ್ತ, ವಿಕ್ಷೇಪ ಚಿತ್ತ. ವಿಕ್ಷೇಪ ಚಿತ್ತ ಅಂದ್ರೆ ವಿಕ್ಷೇಪ ರಹಿತ. ವಿಕ್ಷೇಪ ರಹಿತ. ನಿಶ್ಚಲ ಚಿತ್ತ, ಚಂಚಲತೆ ಇರಲ್ಲ, ನಿಶ್ಚಲ ಚಿತ್ತ, ವಿಕ್ಷೇಪ ರಹಿತ, ನಿರ್ದೋಷಿ. ಮುಂದೆ ಸೀರಿಯಲ್ ನಂಬರ್ 4. ಇಲ್ಲಿ ತನಕ ಇಷ್ಟೊಂದು ಶಬ್ದಗಳು ಕಲ್ತು ಬಿಟ್ರಿ. ಈ ಒಂದು ತರಂಗದೊಳಗಿನ ಈ ಒಂದು ವಿಷಯಾಂಕದಲ್ಲಿ
ಈ ಶಬ್ದಗಳು ಮರಿಬಾರದು ಅಂತೇಳಿ ಇದನ್ನ ಗಟ್ಟಿಯಾಗಿ ನಿಮಗೆ ತಿಳಿಸ್ಬೇಕಂತೇಳಿ ಈ ಚಾರ್ಟ್ ಮಾಡಿ ಕಲಿಸ್ಲಕತ್ತೀವಿ. ಇಲ್ಲಿ ಏನದ ವಿಷಯದ ಧ್ಯಾನದಲ್ಲಿದ್ದನು ಅಂತಂದ್ರ ಅದು ಅಧಮ ಸಮಾಧಿ. ಅಧಮ ಸಮಾಧಿ ಅಂದ್ರೆ ಸದಾ ಕಾಲ ವಿಷಯ ಸುಖ ಭೋಗಾಸಕ್ತ. ಇವನು ಅಧಮ ಸಮಾಧಿ ಇದೇನಾಗ್ತದ ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ. ವಿಷಯ ಭೋಗಗಳ ಕಡೆ ಲಕ್ಷ್ಯ ಇಟ್ಕೊಂಡು ಹೋದ್ರೆ ಪುನರ್ಜನ್ಮಕ್ಕೆ ಕಾರಣ ಇದೆ ಅಧಮ ಸಮಾಧಿ. ಈ ಸೈಡ್ ಸುಜ್ಞಾನಿ ಏನಿರ್ತದ ಉತ್ತಮ ಸಮಾಧಿ. ಉತ್ತಮ ಸಮಾಧಿ ಸದಾಕಾಲ ಆತ್ಮ ಸ್ವರೂಪ ಆನಂದ ಪ್ರಾಪ್ತ. ಉತ್ತಮ ಸಮಾಧಿ ಸದಾಕಾಲ ಆತ್ಮ ಸ್ವರೂಪ ಆನಂದ ಪ್ರಾಪ್ತ. ಅವ ಯಾವಾಗಲೂ ಆನಂದ ಪ್ರಾಪ್ತ ಸ್ವರೂಪ ಇರ್ತಾನ, ಅವನು ಆನಂದ ಇರ್ತಾನ. ನೆಕ್ಸ್ಟ್ ಸೀರಿಯಲ್ ನಂಬರ್ ಎಷ್ಟು ಬೇಕು? 5. ಈ ಆಜ ಬುರುಕತನದ ವಿಷಯ ಭೋಗ ಒಂದು ಆಜ ಬುರುಕ ಕಾಮುಕ. ಆಚ ಬುರುಕ ಕಾಮುಕ ಇವನು ವಿಷಯ ಭೋಗ ಏನದ ಆಚ ಬುರುಕತನ. ಸೆಕ್ಸಿ ಅಂತಾರ ನೋಡ್ರಿ, ಬರೀ ಆಚ ಬುರುಕ ಇರ್ತಾನೆ ಯಾವಾಗಲೂ. ಆಚೆ ಬುರುಕತನ ಯಾವಾಗಲೂ ಅವನಿಗೆ ಆಚೆ ಬರುದು. ಆದ್ರ ಈ ಕಡೆ ಇವನೇನಿರ್ತಾನ ಪ್ರಾಪ್ತ ವಿಷಯ ಮಾತ್ರ ಭೋಗ. ಇವ ಸಂತೃಪ್ತ ಇರ್ತಾನೆ, ಇವನಿಗೆ ಆಚೆನೆ ಇಲ್ಲ. ಸಂತೃಪ್ತ ಇದ್ದು ಏನ್ ಮಾಡ್ತಾನ ಪ್ರಾಪ್ತ ವಿಷಯ ತನ್ನ ಜೀವನದಾಗ ಪ್ರಾರಬ್ಧಕ್ಕೆ ಏನ್ ಬಂದದ ಅಷ್ಟೇ ವಿಷಯ ಭೋಗುತ್ತಾನ. ಅವ್ರು ಸಂತೃಪ್ತ ಇರ್ತಾನ. ಅವನ್ಯಾಂಗ ಭಕ್ತ ಮುಕ್ತ ಮೈಪಾಲ ಇದ್ದಂಗ ಸಂಸಾರ ಬಂಧನಗಳೊಳಗಿದ್ರೂ ಸಹಿತ ಅದ್ರೊಳಗೆ ಆಸೆ ಇಲ್ಲ, ಹೆಚ್ಚಿನ ಒಂದು ಅಪಾಪಿ ಇಲ್ಲ. ಅದಕ್ಕೇನಂತಾರ ಡಿಸೈರ್ ಅಂಡ್ ನೆಸೆಸಿಟಿ ಅಂತಾರ. ಡಿಸೈರ್ ಅಂತಂದ್ರ ಅಪಾಪಿ ಅತಿ ಆಸೆ. ಇದೇನದ ಒಂದು ನೆಸೆಸಿಟಿ ಅವಶ್ಯಕತೆಗೆ ತಕ್ಕಂತೆ ಭೋಗ. ಡಿಸೈರ್ಸ್ ಬೆನ್ನತ್ತಿ ಹೋಗ್ಬಾರ್ದು. ನೆಸೆಸಿಟಿ ಏನು ನನ್ನ ಜೀವನಕ್ಕೆ ಒಂದು ಸಂಗಾತಿ ಬೇಕು ಅನ್ನಿಸ್ತು, ನಿಮಗೆ ನೆಸಸರಿ ಅನಿಸ್ತು ಅಂತ ರೂಢಿ ಮಾಡ್ಕೊಳ್ಳೋದು ಅಷ್ಟೇ. ಅದೊಂದು ನೆಸೆಸಿಟಿ ಅಂತ ತಗೋಬೇಕು. ಅದನ್ನೇ ಒಂದು ಡಿಸೈರ್ ಅಂದ್ರೆ ಒಂದು ಹವಾಪಿ ಪಟ್ಟು ಹೋಗೋದಿಲ್ಲ. ಅದು ಅದಕ್ಕೆ ಸ್ವರೂಪದ ಇವನೇನು ಸೀರಿಯಲ್ ನಂಬರ್ ನೆಕ್ಸ್ಟ್ ಇತ್ತು 6ನೇ ಸೀರಿಯಲ್ ನಂಬರ್ ಏನು? ಸ್ವರೂಪದ ಅನುಸಂಧಾನ ರಹಿತ ವಿಷಯ ಭೋಗ. ಅವನೊಳಗೊಂದು ಆತ್ಮ ಆದ, ಆ ಆತ್ಮ ಇರೋದ್ರಿಂದಲೇ ಈ ವಿಷಯ ಭೋಗ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ಅವನಿಗೆ ಆತ್ಮದ ಬಗ್ಗೆ ಏನೇನು ಭಾವನೆ ಇರಂಗಿಲ್ಲ. ಅವನಿಗೆ ಇದು ಎಲ್ಲಿದ್ ಬಂತು, ಹ್ಯಾಂಗ್ ಬಂತು, ಇದು ನನಗೆ ಹ್ಯಾಂಗ್ ಸಿಕ್ತು, ಇದು ಈ ಭೋಗಿಸ್ಲಕ್ಕಿಂತ ಸುಖ ನನಗೆ ಹ್ಯಾಂಗ್ ಸಾಧ್ಯ ಆಯ್ತು ಅಂತ ಏನೇನು ಇಲ್ಲ ಅವನಿಗೆ. ಸುಮ್ಮನೆ ಪ್ರಾಣಿಗತ್ಲೆ ಬದುಕು ಎಲ್ಲರ ಏನಾರ ಸಿಕ್ಕರು ತಿಂದು ಬದುಕೋತಾವಲ್ಲ ಹಾಗೆ ಒಂದು ಸ್ವರೂಪ ಆತ್ಮ ಸ್ವರೂಪದ ಅನುಸಂಧಾನ ರಹಿತ ವಿಷಯ ಭೋಗ. ಈ ಒಂದು ಸುಜ್ಞಾನಿಗೇನದ ಆತ್ಮ ಸ್ವರೂಪದ ಅನುಸಂಧಾನ ಸಹಿತ ವಿಷಯ ಭೋಗ. ಇಂಥ ವಿಷಯ ಭೋಗ ಮಾಡೋದಕ್ಕ ನನಗ ನೀ ಅದಿ ಅಂತ ಸಾಧ್ಯ ಆಯ್ತಪ್ಪ, ನೀ ಅದಿ ಅಂತ ಮುಂಜಾನೆ ಎದ್ದ, ನೀ ಅದಿ ಅಂತ ದುಡಿಯಕ್ ಶಕ್ತಿ ಬಂತು, ನೀ ಅದಿ ಅಂತೇಳಿ ಉಂಡ ಅನ್ನ ತಿನ್ನಕ ಕೈಲೇ ತುತ್ತು ಮಾಡ್ಕೊಳಕ್ ಬತ್ತು, ಬಾಯಿ ಇಟ್ಕೊಳಕ್ ಬತ್ತು, ಗಂಟಲದ ಮುಂಗ್ಲಕ್ ಬತ್ತು, ಜೀರ್ಣ ಮಾಡ್ಕೊಂಡು ಶಕ್ತಿ ಆಯ್ತು, ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೆ ಬಂತು. ಇದೆಲ್ಲ ಎದರಿಂದ ನೀ ಅದಿ ಅಂತ. ನಿಮ್ಮೊಳಗೆ ಆತ್ಮನೇ ಇಲ್ಲ ಅಂದ್ರೆ ಮಲ ವಿಸರ್ಜನೆ ಹೆಂಗ್ ಮಾಡ್ತೀರಿ, ಮೂತ್ರ ವಿಸರ್ಜನೆ ಹೆಂಗ್ ಮಾಡ್ತೀರಿ, ರಕ್ತ ಪರಿಚಲನೆ ಹೆಂಗಾಗ್ತದ?
ಹಸಿವು ಹೆಂಗಾಗ್ತದ, ಜೀರ್ಣ ಹೆಂಗಾಗ್ತದ, ದುಡಿತೀರ ಹೆಂಗ, ಹೇಳ್ತೀರ ಹೆಂಗ, ಬದುಕ್ತೀರ ಹೆಂಗ, ಒಳಗ ಆತ್ಮದ ಬಗ್ಗೆ ಅರಿವೇ ಇಲ್ಲದಂತ ಪಶು. ಇವನು ಪಶು. ಯಾರು? ಅಜ್ಞಾನಿ. ಇವನೇನದನ್ನ ಆತ್ಮದ ಬಗ್ಗೆ ತಿಳ್ಕೊಂಡು ಆ ಆತ್ಮ ಬೇರೆ ಯಾರು ಅಲ್ಲ, ನಾನೇ ಆ ಆತ್ಮನಿ ಅದಿನಿ ಅಂತ ತಿಳ್ಕೊಂಡು ಇವನೇನಾಗ್ಯಾನ? ಪಶುಪತಿ ಆಗ್ಯಾನ. ಇವನು ಪಶುಪತಿ. ನೇಪಾಳ ಕಠ್ಮಂಡಕ್ಕೆ ಹೋಗಿ ಪಶುಪತಿನಾಥ ದೇವಸ್ಥಾನ ನೋಡಿ ಬಂದೆ. ದಿನ ಎಷ್ಟೋ ಪಶುಗಳು ಹೋಗಿ ಬರ್ತಾವಲ್ಲಿ ಪಶುಪತಿ ದೇವಸ್ಥಾನಕ್ಕೆ. ಪಶುಪತಿ ಅರ್ಥನೇ ಬರ್ತಿಲ್ಲ. ಅಲ್ಲಿ ಹೋಗಿ ಬಂದ ಮೇಲೆ ಅದರ ಅರ್ಥನೇ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? ತಗೊಂಡವ ಒಳಗೆ ಬಂದ ಮೇಲೆ ಪಶುನೇ ಐತಂದ್ರೆ ಏನ್ ಮಾಡೋದು? ಪಶುಪತಿ ಆಗ್ಬಿಟ್ಟಲ್ಲ. ನೆಕ್ಸ್ಟ್ ಸೀರಿಯಲ್ ನಂಬರ್ 7. ಇವಂದು ಭೋಗ ಹೆಂಗದಪ್ಪ ಅಂತಂದ್ರೆ, ನಾಯಿಯ ತಲೆಬುರುಡೆಯಲ್ಲಿನ ಹಾಲು ಯೋಗ್ಯ, ಆದ್ರ ಆ ತಲೆಬುರುಡೆ ಯೋಗ್ಯ ಇಲ್ಲ. ಹೊಲಸದ ಕೊಳಕು ಎಲುಬು, ತುಳುಕು ಎಲುಬು, ಹೊಲಸು ಎಲುಬು, ಅಮಂಗಲವಾದಂತ ವಸ್ತು. ಅದಕ್ಕೆ ಅದೇನದ ನಾಯೇ ತಲೆಬುರುಡಿಯಲ್ಲಿನ ಹಾಲು ಇದ್ದ ಹಾಗೆ ಅನಾದರ. ಅಂದ್ರ ಅದನ್ನ ಪರಿಗಣಿಸಂಗಿಲ್ಲ, ಅದನ್ನ ಗೌರವಿಸಂಗಿಲ್ಲ, ಅದು ತ್ಯಾಜ್ಯಯುಕ್ತ ಇರೋದು. ಇವನು ಏನ್ ಮಾಡಕತ್ತಾನ? ಅದನ್ನೇ ಭಾರಿ ಭೋಜ್ಯ ಅಂತ ತಿಳ್ಕೋಣ. ನಾಯಿ ತಲೆಬುರುಡಿಯಲ್ಲಿನ ಹಾಲಿದ್ದಂಗ. ಇವನ್ ಹೆಂಗದ? ಇದೆಲ್ಲ ಮುಂದಿನ ನೀವು ಬರ್ಕೋತೀರಿ, ಈ ಸೈಡ್ ಬರ್ಕೋತೀರಿ, ಈ ಸೈಡ್ ನಾ ಹೇಳಿದ್ರೆ ಆ ಕಡೆ ನೀವು ಬರ್ಕೋತೀರಿ. ಇವನ್ನೆಂತ ಹಾಲು? ಚಿನ್ನದ ಪಾತ್ರೆಯಲ್ಲಿನ ಹಾಲು, ಅಮೃತ ಸಮಾನ. ಇವನಿಗೇನದ? ಸೀರಿಯಲ್ ನಂಬರ್ ನೆಕ್ಸ್ಟ್ ಯಾವುದು? ಯಾರಿತು? ಇವನೇನದ? ವಿಷಯಜನ್ಯ ಆನಂದ ಎಂಬ ಭ್ರಮೆ. ವಿಷಯದಿಂದಲೇ ತನಗೆ ಆನಂದ ಆಗಿದೆ ಅನ್ನೋದು ಭ್ರಮೆ. ವಿಷಯಜನ್ಯ ಆನಂದ ಎಂಬ ಭ್ರಮೆ ಇವನಿಗೆ. ಅಜ್ಞಾನಿಗೆ. ಜ್ಞಾನಿ ಏನಂತನ? ಜ್ಞಾನಿದ್ ಹೇಳ್ರಿ, ನೀವು ಗಪ್ ಕೂತ್ರಂಗ ಕೌಂಟರ್ ಪಾಯಿಂಟ್ ಕೊಡ್ಬೇಕಿದಕ್ಕೆ ರಿಪ್ಲೈ ಹೋಗ್ಬೇಕು. ಇವ ವಿಷಯದಿಂದ ಆನಂದ ಆಗ್ಯದಂತಾನ. ಅವನೇನಂತಾನ? ಬ್ರಹ್ಮಜ್ಞಾನಿ. ಆತ್ಮಜನ್ಯ ಆನಂದವೆಂಬ ನಿಶ್ಚಯ ಜ್ಞಾನ. ಆತ್ಮಜನ್ಯ, ಆತ್ಮದಿಂದಲೇ ಹುಟ್ಟ್ಯದ. ಆತ್ಮಜನ್ಯ ಆನಂದವೆಂಬ ನಿಶ್ಚಯ ಜ್ಞಾನ. ಬೆಸ್ಟ್ ಉದಾಹರಣೆ ಏನು? ತನ್ನ ಬೆರಳು ಚೀಪುವ ಮಗು. ತನ್ನ ಬೆರಳನ್ನ ತಾನೇ ಚೀಪಿ ತಾನೇ ಬೆರಳು ಸುರಿಸಿ ಏನ್ ಮಾಡ್ತದಲ್ಲ, ಹಂಗ ತನ್ನ ಬೆರಳನ್ನು ಚೀಪುವ ಮಗು ಇದ್ದಂಗೆ ಉದಾಹರಣೆ. ಅದಕ್ಕೆ ಹೊರಗಿನ ವಿಷಯ ಇಲ್ಲ, ತನ್ನ ಆತ್ಮದಿಂದಲೇ ತನಗೆ ಸುಖ ಆಗ್ತದ ಅನ್ನೋದಕ್ಕೆ. ಎಷ್ಟೇನು? ಸೀರಿಯಲ್ ನಂಬರ್ 9. ಅಪೇಕ್ಷೆ, ಕುತೂಹಲ, ಆಸಕ್ತಿ, ಲಿಪ್ತತೆ ಇವೆಲ್ಲರೂ ಇವನೊಳಗ. ಅಪೇಕ್ಷೆ ಅಪಹಾಪಿ ಅದ ಇವನಿಗೆ. ಮತ್ತ ಕುತೂಹಲ, ಕ್ಯೂರಿಯಾಸಿಟಿ. ಮುಂದೇನದ? ಆಸಕ್ತಿ. ಮತ್ತೆ ಲಿಪ್ತತೆ, ಅದಕ್ಕೆ ಅಂಟುಕೊಂಡಿರ್ತಾನ. ಈ ಕಡೆ ಅಪೇಕ್ಷೆ ಬದಲಿ ಉಪೇಕ್ಷೆ, ಉದಾಸೀನ. ಇವನಿಗೇನು ಅದ್ರಾಗ ಆಸಕ್ತಿ ಇಲ್ಲ. ಉಪೇಕ್ಷೆ, ಉದಾಸೀನ ಅದನ, ನಿರಾಸಕ್ತನದನ, ನಿರ್ಲಿಪ್ತ ಅದನ. ಯಾಕೆ ಹಿಂಗ? ಇದಕ್ಕೊಂದು ಉದಾಹರಣೆ ಕೊಡ್ರಿ ಅಂತಂದ್ರ, ಶೂಲವನ್ನೇರುವ ಪುರುಷ ಅವನ ಮುಂದೆ ಮೃಷ್ಟಾನ್ನ ಇಟ್ಟಾರ. ಇದು ಉಂಡಿ ನೆಕ್ಸ್ಟ್ ನಿನಗೆ ಗಲ್ಲಿಗೆ ಏರ್ತದ, ಇದು ಊಟ ಮಾಡು ಮೊದಲ ಉಣು ಅಂತ ಉಣಿಸ್ತಾರ.
ಅವನಿಗೆ ನೆಕ್ಸ್ಟ್ ಗಲ್ಲಿಗೆ ಏನವ ಆ ಮೃಷ್ಟಾನ್ನ ಭೋಜನ ಏನಾರ ಇಂಟ್ರೆಸ್ಟ್ಲಿ ತುಂಬನೇನವನು ಅವನಿಗೆ ಗೊತ್ತದ ಇದು ಉಂಡ ಮೇಲೆ ಮುಂದೆ ನನಗೆ ತೊಂದರೆ ಆದಂತ ಅವನಿಗೆ ಗೊತ್ತದ. ಯಾರಿಗೆ? ಜ್ಞಾನಿಗೆ. ಅಜ್ಞಾನಿಗೆ ಅದು ಗೊತ್ತಿಲ್ಲ. ಅವ ಉಂಡದೇ ಉಂಟ ನಂಗೆ. ಅಜ್ಞಾನಿ ಅಂತ ತಿಳ್ಕೊಂಡನ ಇವೆಲ್ಲ ಮಾಡಿದ್ರೆ ಕಡೆಗೆ ನನಗೊಂದು ದೊಡ್ಡ ಸನ್ಮಾನ ಆಗ್ತದಂತ ಇವ ತಿಳ್ಕೊಂಡ. ಅವ ಏನ್ ತಿಳ್ಕೊಂಡನ ಇವೆಲ್ಲ ಮಾಡಿದ್ರೆ ಕಡೆಗೆ ನನ್ನನ್ನ ಗಲ್ಲಿಗೆ ಏರಿಸ್ತಾರ ಕಷ್ಟ ಅಂತ ಅವ ತಿಳ್ಕೊಂಡನ. ಈ ಸಂಸಾರ ಬಹಳ ಚಂದ ಮಾಡಿದ್ರೆ ಮುಂದೆ ನನಗೊಂದು ಸನ್ಮಾನ ಸಿಗ್ತದ. ಹೆಂಡತಿ ನನ್ನ ಗಂಡ ಬೆಸ್ಟ್ ಅಂತಾಳ, ಮಕ್ಕಳು ನಮ್ಮಪ್ಪ ಬೆಸ್ಟ್ ಅಂತಾನ ಅಂತ ಭ್ರಮೆ ಇಟ್ಕೊಂಡು ಮಾಡ್ಲಿಕ್ಕೆ ಮಕ್ಕಳಿಗೆ ಖುಷಿ ಪಡಿಸೋದಕ್ಕೆ, ಹೆಂಡರಿಗೆ ಖುಷಿ ಪಡಿಸೋದಕ್ಕೆ, ಗಂಡಗೆ ಖುಷಿ ಪಡಿಸೋದಕ್ಕೆ ಮಾಡ್ತಾ ಇದ್ದೀರಿ. ಆದ್ರೆ ಯಾರ ಬೆಸ್ಟ್ ಗಂಡ, ಬೆಸ್ಟ್ ಹೆಂಡತಿ, ಬೆಸ್ಟ್ ಮಕ್ಕಳು ಅಂತ ಅನ್ಸ್ಕೊಂಡಿರೇನು ಎಲ್ಲರೇ? ಇವೆಲ್ಲ ಬಹಳ ಮಾರ್ಮಿಕ ಅದವ. ಇದ್ರ ಬಗ್ಗೆ ಏನು ಕೇಳದ ಹರಿಸು ಮಂಗೆ ಮಾಡ್ಕೊತಿರ್ಬೇಕು. ಕೇಳಿದ ಮನೆಗೆ ಜಗಳ ಇಂಥ ಪ್ರಶ್ನೆಗಳು ಕೇಳಬಾರ್ದು. ನೆಕ್ಸ್ಟ್ ಏನಾಯ್ತು? ಅಪಾತಿ, ಅಪೇಕ್ಷೆ, ಕುತೂಹಲ, ಆಸಕ್ತಿ, ಲಿಪ್ತತೆ ಹಿಂಗೆಲ್ಲ ಅದಾವ. ಇವನು ಏನದನಪ್ಪ ಅಂತಂದ್ರೆ ಗಲ್ಲಿಗೆ ಇರ್ತವನಿಗೆ ಮೃಷ್ಟಾನ್ನ ಭೋಜನ ಮಾಡೋ ಹೆಂಗಿರ್ತಾನ ಹಾಂಗ ಇವ ಏನ್ ಮಾಡ್ತಾನ, ಇವೆಲ್ಲ ವಿಷಯ ಭೋಗಗಳಿಂದ ಮುಂದೆ ನನಗೆ ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಆದ ಅಂತೇಳಿ ಇವನಿಗೇನಾಗ್ಲಿಕ್ಕತ್ತದ, ಈ ರೀತಿ ತಿಳ್ಕೊಂಡು ಇವನು ವಿಷಯ ಭೋಗ ಮಾಡ್ಲಿಕ್ಕೆ ನಿರಾಸಕ್ತನಾಗಿ ನಿರ್ಲಿಪ್ತನಾಗಿ ಮಾಡ್ಲಿಕ್ಕೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 10 ಏನದ? ಈ ವಿಷಯ ಭೋಗ ಏನದ? ಕ್ಷಣಿಕ ಸುಖ, ಅಪಾರ ದುಃಖ ಅನ್ನೋದು ಇವನಿಗೆ ಗೊತ್ತಿಲ್ಲ. ಅಜ್ಞಾನಿಯ ಆತ್ಮವಿಮುಖತೆ ಇವನಿಗಿದು ಗೊತ್ತಿಲ್ಲ. ಇದು ಕ್ಷಣಿಕ ಸುಖ ಅನ್ನೋದು ಅವನಿಗೆ ಗೊತ್ತಿಲ್ಲ, ಅಪಾರ ದುಃಖ ಅನ್ನೋದು ಗೊತ್ತಿಲ್ಲ. ಆದ್ರೆ ಇವನೇನ್ ತಿಳ್ಕೊಂಡನ, ಇದು ಗೊತ್ತದವನಿಗೆ, ಇದ್ರ ಬಗ್ಗೆ ನಾಲೆಜ್ ಅದ. ಯಾಕಂದ್ರ ಅವನು ಅಪಾರ ಆನಂದ ಸ್ವರೂಪಿ, ಅವಿನಾಶಿ ಆನಂದ ಸ್ವರೂಪಿ ಅದ. ನಾವು ತಾನೇ ಆನಂದ ಸ್ವರೂಪ ಇದ್ದು ಏನ್ ಮಾಡ್ಯಾನ, ಇವೆಲ್ಲ ವಿಷಯ ಭೋಗಗಳು ಕ್ಷಣಿಕ ಅದಾವ, ಇವು ಅಪಾರ ದುಃಖ ಕಾರಣ ಅದಾವ ಅಂತೇಳಿ ಇವನಿಗಿದು ಗೊತ್ತಿದೆ. ಗೊತ್ತಿದ್ದು ಯಾಕೆ ಗೊತ್ತಾಗ್ಯದಂದ್ರ ತಾನೇ ಆನಂದ ಸ್ವರೂಪ ಇರೋದ್ರಿಂದ ಈ ಸುಖದ ಮನೆ ಬರ್ ಏನಂತ ಅವನಿಗೆ ಗೊತ್ತ. ನೆಕ್ಸ್ಟ್ ಸೀರಿಯಲ್ ನಂಬರ್ 11 ಏನದ? ಈ ದೇಹವೇ ನಾನು, ವಿಷಯಗಳು ನನ್ನವು ಎಂಬ ಅಜ್ಞಾನದ ಆವರಣ ಭಾವ, ಅಶುದ್ಧ ವಾಸನೆ. ದೇಹವೇ ನಾನು, ಈ ಜಗತ್ತಿನಲ್ಲಿರುವ ವಿಷಯಗಳು, ಜಗತ್ತಿನ ಪಿಂಡಾಂಡ ನಾನು, ಬ್ರಹ್ಮಾಂಡದ ವಿಷಯಗಳೇ ನನ್ನವು ಎಂಬ ಅಜ್ಞಾನದ ಆವರಣ, ಅಜ್ಞಾನದ ಶಕ್ತಿ ಅವನು ಮುಚ್ಚಾಕಿಬಿಟ್ಟ. ಆವರಣ ಭಾವ, ಆವರಣದ ಭಾವ ಇರೋದ್ರಿಂದ ಇದು ಅಶುದ್ಧ ವಾಸನೆ. ಇಲ್ಲೇನಾಗ್ಯದ? ದೇಹಾಭಿಮಾನ, ವಿಷಯಾಭಿಮಾನಗಳೆಂಬ ಆವರಣಗಳ ಅಭಾವ ಹಾಕೊಂಡ್ಬಿಟ್ಟ. ನೀವು ಭಾವ ಅಂದ್ರೆ ಇರೋದು, ಅಭಾವ ಅಂದ್ರೆ ಇಲ್ಲದಂಗಾಗದು. ದೇಹಾಭಿಮಾನ ಮತ್ತು ವಿಷಯಾಭಿಮಾನಗಳೆಂಬ ಆವರಣಗಳ ಅಭಾವವಾಗಿ ಇವನ್ನೆಂತ ವಾಸನೆ ಅದಪ್ಪ ಅಂದ್ರೆ ಶುದ್ಧ ಚಿನ್ಮಾತ್ರ ವಾಸನೆ, ಶುಭಕರವಾದ ವಾಸನೆ. ಸುಜ್ಞಾನಿದ ಶುದ್ಧ ಚಿನ್ಮಾತ್ರ ವಾಸನೆ. ಮುಂದೆ 13ನೇದು ಏನ್ ಬರೀಬೇಕು? ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ವಿಷಯ ದರ್ಶನಂ.
ಎಲ್ಲಿ ನೋಡಿದಲ್ಲಿ, ಕಂಡಲ್ಲಿ, ಕೈ ಹಾಕಿದಲ್ಲಿ ಎಲ್ಲ ಕಡೆ ಅವನಿಗೆ ವಿಷಯದ ಬಗ್ಗೆನೇ ಅವನಿಗೆ ದರ್ಶನ ಆಗ್ತಿರ್ತದ. ಈ ಕಡೆ ಏನ್ ಬರೀಬೇಕು? ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನಂ ಆತ್ಮ ದರ್ಶನಂ, ಇದು ಬರೀಬೇಕು. ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನಂ ಅಥವಾ ಆತ್ಮ ದರ್ಶನಂ. ಯಾವ್ದು ಚಾಲಿಸಿದ ಕಾಣುತ್ತೆ ಕುರುಕುರಲಕತ್ತ. ಇದು 12ನೇದ್ರ 13ನೇದ್ರಿ ಏನ್ರಿ? 13ನೇ 11 ದೇಹವೇ ನಾನು, ದೇಹಾಭಿಮಾನ ವಿಷಯ ನನ್ನದಂತ ಗೊತ್ತು. ಇದೇನಾಗ್ಯದ? ಈ ಅಶುದ್ಧ ಅಜ್ಞಾನದ ವಾಸನೆ ಮತ್ತು ಶುದ್ಧ ಚಿನ್ಮಾತ್ರ ವಾಸನೆ ಅನ್ನೋದು ಬರಿಬೇಕಿದು 12ನೇದು. 12ನೇದು ಏನ್ ಮಾಡ್ಬೇಕು? ಅಶುದ್ಧ ಅಜ್ಞಾನದ ವಾಸನೆ ಇರ್ತದೆ ಇವನ್ ಬಲ್ಲಿ, ಅಜ್ಞಾನಿ ಬಲ್ಲಿ. ಇದೇನದ? ಈ ಕಡೆ 12ನೇದು ಶುದ್ಧ ಚಿನ್ಮಾತ್ರ ವಾಸನೆ. 11 ಆದ್ಮೇಲೆ ಇದು 12ನೇದು. ಸೀರಿಯಲ್ ಹೇಳಲ್ಲ, ಹಂಗೆ ಹೇಳ್ಬಿಟ್ಟೆ ನಾನು. 12. ಮುಂದಿನ 13ನೇದು ಏನದ? ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ವಿಷಯ ದರ್ಶನ ಅಂತ ಇವನಿಗೆ ಆಗ್ತದ. ಭೋಗ ದರ್ಶನ ಇವನಿಗೆ ಇರ್ತದ. ಅವನಿಗೇನಾಗ್ತದ? ವಿಷಯ ಭೋಗ. ಯತ್ರ ಯತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ಯೋಗ ದರ್ಶನ, ಇವನಿಗೆ ಭೋಗ ಇದ್ರೆ ಅವನಿಗೆ ಯೋಗ. ಮುಂದೆ 14ನೇದು ಏನದ? ಸದಾಕಾಲ ಜೀವಭಾವ. ಸದಾಕಾಲ ಜೀವಭಾವ. ಜೀವ ಯಾವಾಗಲೂ ಹೊಂದುತ್ತಿರ್ತದ ಇಲ್ಲ? ಭಯ, ಅಸುರಕ್ಷತೆಯ ಭಾವ. ಭಯಾನಕ ಜೀವಭಾವ, ಭಯಾನಕ. ಯಾವಾಗಲೂ ಇದು ಒಂದು ವಿಷಯ ಭೋಗ ಕಷ್ಟ, ಒಂದು ಭಯಾನಕ ಜೀವಭಾವದೊಳಗಿರ್ತಾನ ನಾವು. ಇವನ್ ಹೆಂಗಪ್ಪ ಅಂದ್ರೆ ಬರಿಗಾಲಿನಿಂದ ನಡೆಯವಿದ್ದಂಗ. ಉದಾಹರಣೆ ಹೆಂಗಪ್ಪ? ಬರಿಗಾಲಿನ ನಡೆಯಾಗ ಈ ಬರಿಗಾಲಿನಿಂದ ನಡೆಯವ ಹೆಂಗಂತಂದ್ರೆ, ಈ ಕಡೆ ಇವ ಸದಾಕಾಲ ಸ್ವರೂಪದ ಯೋಗ ಕಾಲದಲ್ಲಿ ಬ್ರಹ್ಮ ಭಾವದಲ್ಲಿ ಇರ್ತಾನೆ. ಯಾರು? ಸುಜ್ಞಾನಿ. ಸ್ವರೂಪ ಯೋಗದಲ್ಲಿರ್ತಾನೆ, ಯಾವಾಗಲೂ ಬ್ರಹ್ಮ ಭಾವದಲ್ಲಿರ್ತಾನೆ. ಇವ್ರು ಹೆಂಗಂತಂದ್ರ ಸುರಕ್ಷಿತವಾಗಿ ಚಪ್ಪಲಿ ಮೆಟ್ಟವ. ಚಪ್ಪಲಿ ಮೆಟ್ಕೊಂಡು ನಡೆಯವಿದ್ದಂಗೆ ಅವ. ಯಾರು? ಯೋಗಿ, ಬ್ರಹ್ಮಜ್ಞಾನಿ. ವಿಷಯ ಭೋಗ ಎಂತದಂದ್ರೆ ಬ್ರಹ್ಮ ಭಾವ ಸಮೇತ ವಿಷಯ ಭೋಗ ಅನ್ನೋದು. ಇವಂದೇನದ? ಚಪ್ಪಲಿ ಹಾಕೊಂಡು ನಡೆಯವಿದ್ದಂಗ. ಇವ ಬ್ರಹ್ಮ ಭಾವ ಇರ್ಲಾರ್ದೇ ವಿಷಯ ಭೋಗ ಮಾಡವ, ಚಪ್ಪಲಿ ಇರ್ಲಾರ್ದೆ ಬರಿಗಾಲಿನಿಂದ ನಡೆಯವ. ಯಾವಾಗ ಏನು ಕಾಲಿಗೆ ಸುತ್ತದೋ, ಏನು ಗಾಯ ಆಗ್ತದೋ ಗೊತ್ತಿಲ್ಲ. ಇವೊಂದು ಸೇಫ್ಟಿ ಇಲ್ಲ. ಅಜ್ಞಾನಿದ ಜೀವನ ಸೇಫ್ಟಿ ಇಲ್ಲ. ಸುಜ್ಞಾನಿ ಜೀವನ ಸೇಫ್ಟಿ ಅದ, ಸುರಕ್ಷಿತ ಅದ. ಆಯ್ತು, ಟೈಮ್ ಆಯ್ತು. ಇದು ಇಲ್ಲಿಗೆ ಸ್ಥಗಿತಗೊಳಿಸೋಣ. ಇದು ಮುಗಿತಿತ್ತು. ನಡುವರ್ಗ ಟೈಮು ಬೇರೆ ಇವ್ರಿಗೆ ಕೊಟ್ಟದಕ್ಕೆ ಇದೇನಾಯ್ತು? ಅರ್ಧ ಆಯ್ತು ಇದು ಪಾಠ. ಇನ್ನು ಮುಂದೆ ನಾವು ತಯಾರಾಗಿ ಹೋಗ್ಬೇಕಲ್ಲ. ಇನ್ನ ಒಂದು ಚಾನ್ಸ್ ತಗೊಳ್ಳೋಣ. ನಾಳೆ ಚಾನ್ಸ್ ತಗೊಂಡು ಇದು ಇನ್ನ ಒಂದು ಬಗೆಹರಿಸೋಣ. ಸಿಸ್ಟಮ್ಯಾಟಿಕ್ ಸ್ಟಡಿ ಆಗ್ಲತ್ತದಲ್ರಿ. ಈ ಒಂದು ನೋಟ್ಸ್ ಇಟ್ಕೊಂಡು ನೀವೆಲ್ಲರ ಸತ್ಸಂಗ ನಡೆದಾಗ ಒಂದ್ ಸ್ವಲ್ಪ ಇದೆಲ್ಲ ಹೇಳಿ ನಿಮ್ಗೆ ಮಾತನಾಡುವುದಕ್ಕೆ ಉಪಯೋಗ ಆಗ್ತದಿಲ್ಲ ಈ ನೋಟ್ಸ್.
ಎಲ್ಲಾರ ವಾದ್ರಿ ಅಂತಂದ್ರ ಅವಾಬವ ಏನು ಚಾರ್ಟ್ ಮಾಡ್ಯಾರ, ಏನು ವಿಷಯ ಆಸಕ್ತಿ, ಜ್ಞಾನಿದ ಹೆಂಗಿರ್ತದ, ಅಜ್ಞಾನಿದ ಹೆಂಗಿರ್ತದ, ಎಷ್ಟು ಚಂದ ತಿಳ್ಕೊಂಡಾರಲ್ಲಪ್ಪ ಇವರು ಅಂತೇಳಿ ನಿಮ್ಮ ಬೆಳಕು ಹೊರಗೆ ಮೂಡಿಬಿಡ್ತದೆ. ಅದಕ್ಕೆ ಈ ಚಾರ್ಟ್ ಬರ್ಕೋಬೇಕು. ಇವೆಷ್ಟದವ? 25 ಅಂಶಗಳದಾವ. 25 ಅಂಶಗಳ ಬಗ್ಗೆ ಓದಿರಿ, ನೀವು ತಿಳ್ಕೊಂಡಿದ್ದೆ ಮತ್ತೆ ಹೇಳಕತ್ತೀವಿ ನಾವು. ನೀವು ತಿಳ್ಕೊಂಡಿದ್ದೆ ಮತ್ತೆ ನಾವು ಇಲ್ಲಿ ಬರ್ಸ್ಲಕತ್ತಿದ್ದು ಏನ್ ಕೇಳಿರಿ ಅದನ್ನೇ ಬರೆಸ್ಲಕತ್ತೀರಿ. ಲಿಖಿತ ರೂಪದೊಳಗ ಒಂದು ಚಾರ್ಟ್ ಮಾಡಿ ಸಿಸ್ಟಮೆಟಿಕ್ ಬರ್ಸ್ಲಕತ್ತೀವಿ. ಇದನ್ನ ನೀಟಾಗಿ ಬರ್ಕೊಂಡು ನೀವು ಎಲ್ಲಾದ್ರೂ ಹೇಳಕ್ ಬರ್ತದ, ಮಾತಾಡ್ಲಕ್ ಬರ್ತದ. ಈ ನೋಟ್ಸ್ ಚಂದ ಬರ್ದಿಟ್ಕೋಬೇಕು. ಒಂದು ನೋಟ್ಬುಕ್ನಾಗ 25ರಾಗ ಈಗ 14 ಆಗ್ಯಾವ. ಇನ್ನು ಉಳಿದ 11 ಅಂಶಗಳನ್ನು ನಾಳೆ ಹೇಳೋಣ. ಪರಿಪೂರ್ಣ ಅನಿಸ್ತದ ಇವತ್ತಿನ ಪಾಠ? ಸಾರ್ಥಕ ಅನಿಸ್ತಾ? ನಿಮ್ಮತ್ತೆ ನೀವ್ ಹೇಳ್ಕೊಂಡ್ರೆ ನಮಗೊಂದು ಜನ ಹೇಳ್ಬೇಕಪ್ಪ. ಒಳಗೆ ಹೇಳ್ಕೊಳಕತ್ತೆ ನೀವು. ಚಿನ್ಮಾತ್ರ, ಚಿನ್ಮಾತ್ರ. ಚಿನ್ನ ಅಂತಂದ್ರೆ ಜ್ಞಾನ. ಸತ್ ಚಿತ್, ಚಿತ್ ಅಂತದಲ್ಲ ಸದ್ರೂಪ, ಚಿದ್ರೂಪ, ಅದೇ ಚಿನ್ಮಾತ್ರ ಜ್ಞಾನ. ಚಿನ್ಮಾತ್ರ ಶುದ್ಧ ಚಿನ್ಮಾತ್ರ ವಾಸನೆ ಅಂದ್ರೆ ಶುದ್ಧ ಜ್ಞಾನ, ಶುದ್ಧ ಬ್ರಹ್ಮಜ್ಞಾನ ಅಂತೀವಲ್ಲ ಅದೇ. ಮತ್ತಿನ್ನೇನಿಲ್ಲ, ಶಬ್ದಗಳು ಪರಿಚಯ ಮಾಡಿಕೊಡ್ತೀವಿ ಅಷ್ಟೇ. ಆಯ್ತು, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು, ಎಲ್ಲರಿಗೂ ಶರಣ ಶರಣಾರ್ಥಿ. ಇದುವರೆಗೆ ಬ್ರಹ್ಮನಿಂದ ಸದ್ಗುರುಗಳಾದ